ಹಲೋ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ವಿಡಿಯೋ ಇಲ್ಲ, ಬರ್ತಾ ಇಲ್ಲ ಯಾಕೋ. ವಿಡಿಯೋ ಬರ್ತಾ ಇಲ್ಲ, ಪರವಾಗಿಲ್ಲ, ಹಾಗೆ ಮಾಡೋಣ ಬಿಡಿ. ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಮಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದ ಮ್ಯೂಟ್ ಮಾಡ್ಕೊಂಬಿಡಿ ಎಲ್ಲರೂ, ಎಷ್ಟೊಂದು ಜನ ಆನ್ಲೈನ್ ಹಾಗೆ ಇದ್ದೀರಾ. ರಾಮಾನುಜದಯ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಸ್ತರಿತರಾಣಿ ತೃಣಾಯ ಮೇನೆ. ಯಸ್ಮದ್ಗುರೋರ್ನ ಭಗವತೋಸ್ತಿತಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಗುರುಮುಖಮನದೀತ್ಯ ಪ್ರಾಹ ವೇದಾನಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕಮಾಧಾತು ಕಾಮಃ. ಸ್ವಶರಮಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ വിഷ്ണുചിത്തം നമാമി. പിന്നാർത്തടമതിൽ ഷോൾ വില്ലിപുത്തൂരെന്നൊരുകാൽ சொன்னால் கழற்கமலம் சூடினோம் முன்னால் கிழியறுத்தான் என்னுரைத்தோம் கீழ்மேனியில் சேரும் வழியறுத்தோம் நெஞ்சமே வந்து பாண்டியன் கொண்டாடா பட்டபிரான் வந்தான் என்று ஈண்டிய சங்கமெடுத்தூத வேண்டிய வேதங்களோதி விரைந்து கிழியறுத்தான் பாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோடி 100,000 பல்லாண்டத்தின் தோள் மணிவண்டாவும் செவ்வடி செவ்வி திருக்காப்பு அடியோமோடும் நின்னோடும் பிரிவின்றி 1000 பல்லாண்டு வடிவாய் நின்வல மார்பினில் வாழ்கின்ற மங்கையும் பல்லாண்டு வடிவாய் சோதி வலத்துறையும் சுடராழியும் பல்லாண்டு படைப்போர் துக்கு முழங்கும் ಅಪ್ಪಾಂಗ ಶನ್ಯಮಂ ಪಲ್ಲಾಂಡೆ. ಎಲ್ಲರಿಗೂ ನಮಸ್ಕಾರ. ದಂಡೆ ಮಾಮಡಿ ಕೋಯಿಲ್ವರೆಗೂ ನೋಡಿದ್ವಿ. ಈಗ ನಂದಿಪುರ ವಿಣ್ಣಹರ್ ಅಂತ ಒಂದು ದಿವಿದೇಶ, ಆ ದಿವಿದೇಶವನ್ನ ನೋಡೋಣ. ಈ ದೇವಸ್ಥಾನ ತುಂಬಾ ಪ್ರಖ್ಯಾತವಾದ ಒಬ್ಬ ಚೋಳ ರಾಜ ನಂದಿವರ್ಮ ಅನ್ನೋನು ಕಟ್ಟಿಸಿದ್ದು. ಇದರಲ್ಲಿ ಇದೇ ಕಾರಣಕ್ಕೆ ನಂದಿಪುರಂ ಅಂತಾನು ಹೆಸರಾಯ್ತು. ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ನಂದಿ ತಪಸ್ ಮಾಡ್ತಾನೆ. ಅವನಿಗೆ ಏನೋ ಕಾರಣಕ್ಕೆ ದ್ವಾರಪಾಲಕರು ಅವನಿಗೆ ಶಾಪ ಕೊಟ್ಬಿಡ್ತಾರೆ. ಹೇಗೆ ಅಂದ್ರೆ ಅವನ ಮೈಯಲ್ಲಿ ಎಷ್ಟು ಅವನು ತುಂಬಾ ಜಂಬ ಇರುತ್ತೆ. ಅವನು ವೃಷಭಾನ ಅಂತಾನೆ ಶಿವನಿಗೆ ಹೆಸರು. ಶಿವನನ್ನ ತಾನೇ ಕರ್ಕೊಂಡು ಹೋಗ್ತೀನಿ ಅನ್ನೋ ತುಂಬಾ ಜಂಬ ಇರುತ್ತೆ. ಇಲ್ಲಿ ವೈಕುಂಠಕ್ಕೆ ಬಂದಾಗ ಅಲ್ಲಿ ಏಕಾಂತದಲ್ಲಿ ಇರ್ತಾರೆ, ಬಿಡಲ್ಲ ದ್ವಾರಪಾಲಕರು. ಇವನು ತುಂಬಾ ಕೋಪಿಸ್ಕೊಳ್ತಾನೆ. ನಂದಿ, ಓ ನೀನ್ ಏನ್ ಅನ್ಕೊಂಡ್ರಿಯಾ, ನಾನು ವೃಷಭ ವಾಹನ, ನಾನು ಇವನನ್ನ ಶಿವನನ್ನ ಹೊತ್ಕೊಂಡು ಹೋಗೋನು, ಅವನಿಗೆ ಬಿಡಲ್ಲ ಅಂತೀಯ, ಹಾಗೆ ಹಿಂಗೆ ಅಂದ್ಬಿಟ್ಟು ಏನೋ
ಆರ್ಗ್ಯುಮೆಂಟ್ ಅಂದ್ರೆ ಒಂದು ವಾದದಲ್ಲಿ ಇದು ಮಾಡ್ಕೊಳ್ತಾರೆ. ಅವಾಗ ಚಕಮಕಿಗಳು ಯಾವಾಗ್ಲೂ ಅಷ್ಟೇನೆ, ಒಂದ್ ಮಾತಿಗೆ ಒಂದ್ ಮಾತು ಬೆಳ್ಕೊಂಡಿದಾಗುತ್ತೆ. ಅಲ್ಲೂ ಹಾಗೇನೆ ಪ್ರಕೃತಿ ಮಂಡಲ ಎಲ್ಲ ಹೋದ್ರೂ ಹಾಗೇನೆ. ಹಾಗಾದ್ರೆ ಇದು ವೈಕುಂಠದ ಭಾಗ ಅಂತ ಹೇಳಿದ್ರೆ ಇಲ್ಲಿ ವ್ಯೂಹನ್ ಅಂತಾನೆ ತಗೊಳ್ಬೇಕು. ಯಾಕಂದ್ರೆ ಪ್ರಕೃತಿ ಮಂಡಲದಲ್ಲಿ ಇರೋರು ಎಲ್ಲಾರು ವಿರಜಾ ನದಿ ದಾಟಿರಲ್ಲ, ಅದಕ್ಕೆ ಅದು ವ್ಯೂಹದಲ್ಲಿರುವಂಥದ್ದು. ವ್ಯೂಹ ಅನ್ನೋದು ಕ್ಷೀರಸಾಗರ, ಅದು ಇಲ್ಲೇ ಪ್ರಕೃತಿ ಮಂಡಲದಲ್ಲೇ ಇರುವಂಥದ್ದು. ಅಲ್ಲಿ ದ್ವಾರಪಾಲಕರು ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ. ಏನ್ ಶಾಪ ಕೊಡ್ತಾರೆ ಅಂದ್ರೆ, ನಿನ್ನ ಮೈಯಲ್ಲಿ ಯಾವಾಗ್ಲೂ ಹೆಚ್ಚಿನ ಶಾಪ ಎತ್ಕೊಂಡ್ಲಿ ನಿನ್ನ ಮೇಲೆ ಯಾರು ಕೂತ್ಕೊಳ್ಳೋಕೆ ಆಗದೆ ಇರೋ ತರ. ಇವ್ರು ವಾಹನ ತಾನು ಅಂತ ಅನ್ಕೊಂಡು ಅವನಿಗೊಂದು ದುರಹಂಕಾರ ಇತ್ತಲ್ವಾ, ಅದು ಹೋಗ್ಬೇಕು ಅನ್ನೋದನ್ನ ಅವ್ರು ಶಾಪ ಕೊಡ್ತಾರೆ. ಹೋದ ತಕ್ಷಣ ನಂದಿ ಬಂದು ತುಂಬಾ ಬೇಜಾರ್ ಮಾಡ್ಕೊಂಡು ಶಿವನ ಹತ್ರ ಬಂದು ಗೋಳಾಡ್ತಾನೆ, ಏನಪ್ಪಾ ಮಾಡೋದು, ನನ್ಗೆ ಹೀಗಾಗೋಯ್ತಲ್ಲ ಅಂತ. ಅವಾಗ ಅವ್ನು ಹೇಳ್ತಾನೆ, ಇಲ್ಲ ನೀನ್ ಈ ಕ್ಷೇತ್ರದಲ್ಲಿ ವಿಣ್ಣಾಹಾರ ಇದೆಯಲ್ಲ, ಅಲ್ಲಿ ಹೋಗಿ ನೀನು ತಪಸ್ ಮಾಡು, ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸರಿ, ಆ ಕ್ಷೇತ್ರದಲ್ಲಿ ಬಂದು ಇದನ್ನ ತಪಸ್ ಮಾಡ್ತಾನೆ. ತಪಸ್ ಮಾಡಿದ್ಮೇಲೆ ಅವನ ಶಾಪ ಹೋಗುತ್ತೆ. ಇನ್ನೊಂದು ಇಲ್ಲಿ ವಿಶೇಷವಾದ ಈ ಊರಿಗೆ ಸೇರಿದಂಗೆ ಯಾವ್ದಪ್ಪ ಅಂತ ಹೇಳಿದ್ರೆ, ಈ ಶಿಬಿ ಚಕ್ರವರ್ತಿ ಇದಾರಲ್ಲ, ಈ ಶಿಬಿ ಚಕ್ರವರ್ತಿ ಇವರೆಲ್ಲಾನು ಈಕ್ಷ್ವಾಕು ವಂಶದವರು. ರಘು, ಶಿಬಿ, ಹರಿಶ್ಚಂದ್ರ, ರಾಮ, ಇವರೆಲ್ಲ ಕುಶ, ಇವರೆಲ್ಲ ಈಕ್ಷ್ವಾಕು ವಂಶದವರು. ಆ ವಂಶ ಪರಂಪರೆಯಲ್ಲಿ ಬಂದವರು. ಸ್ವಲ್ಪ ಫೇಮಸ್ ಆಗಿರೋರು ರಘು, ಶಿಬಿ, ಇವ್ರ ಕಥೆಗಳೆಲ್ಲ, ರಾಮನ ಕಥೆಗಳೆಲ್ಲ, ಹರಿಶ್ಚಂದ್ರ ಕಥೆಗಳೆಲ್ಲ ನಾವು ಸೂರ್ಯ ಡೈನಸ್ಟಿ ಅಂದ್ರೆ ಸೂರ್ಯವಂಶದಲ್ಲಿ ಅನೇಕ ರಾಜರುಗಳು ಈಕ್ಷ್ವಾಕು ವಂಶದಲ್ಲಿ ಬಂದಿದ್ದಾರೆ. ಎಲ್ಲಾರು ತುಂಬಾ ಚೆನ್ನಾಗಿ ಸಗರ ಮೊದಲುಗೊಂಡು ಎಲ್ಲಾರು ತುಂಬಾ ಮುಖ್ಯವಾದ ರಾಜರೇ. ಆದ್ರೆ ಎಲ್ಲಾರ ಕಥೆನೂ ನಮಗೆ ಪರಂಪರೆಯಾಗಿ ಹೇಳ್ಕೊಂಡು ಜಾಸ್ತಿ ಯಾರು ಬರೋದಿಲ್ಲ. ಮತ್ತೆ ಹಾಗೆ ನಮ್ಗೆ ಪುರಾಣಗಳಲ್ಲಿ ಹೆಚ್ಚು ನಮ್ಗೆ ಕೇಳಿ ಸಿಗೋದು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎಲ್ಲಾರು ಅವರನ್ನ ರೆಫರೆನ್ಸ್ ಕೊಡ್ತಾರಲ್ಲ, ಆ ತರ ಇರೋದು ಈ ಶಿಬಿ ಚಕ್ರವರ್ತಿ. ಈ ಶಿಬಿ ಚಕ್ರವರ್ತಿ ಏನ್ ಮಾಡ್ತಾನೆ, ಒಬ್ಬ ಬೇಡ ಒಂದು ಪಾರಿವಾಳವನ್ನ ಕೊಲ್ಲಕ್ಕೆ ನೋಡ್ತಾನೆ. ಅದಕ್ಕೆ ಇವನು ಶಿಬಿ ಚಕ್ರವರ್ತಿ, ಬೇಡ ಅದನ್ನ ನೀನು ಸಾಯಿಸ್ಬೇಡ ಅಂತೆಂದು, ನನ್ನ ಆಹಾರ ನಾನ್ ಸಾಯಿಸ್ತೀನಿ, ನಿನ್ಗೇನು ಅಂತ ಹೇಳ್ತಾನೆ. ಅವಾಗ ನಿನ್ನ ಆಹಾರ ಏನು ಅಂದ್ರೆ ಅದರ ತೂಕದ ಇದು ಮಾಂಸ ಕೊಡ್ಬೇಕು ಅಂತ. ಅವಾಗ ಆ ಪಾರಿವಾಳ ಬೇರೆ, ಆ ಬೇಡನೋ ಬೇರೆ ಯಾರು ಅಲ್ಲ, ಇಂದ್ರ ವೇಷದಲ್ಲಿ ಬಂದಿರ್ತಾನೆ ಈ ಶಿವ ಚಕ್ರವರ್ತಿಯನ್ನ ಪರೀಕ್ಷೆ ಮಾಡೋಕೆ ಅಂತ ಇಟ್ಕೊಳ್ಳಿ. ಹಾಗಿದ್ದಾಗ ಈ ಶಿಬಿ ಚಕ್ರವರ್ತಿ ತನ್ನ ತೊಡೆಯಲ್ಲಿರುವಂತ ಮಾಂಸವನ್ನ ಕೊಡಕ್ಕೆ ನೋಡ್ತಾನೆ. ತೊಡೆಯಲ್ಲಿರೋದು ಬೇಡ, ಹೃದಯದಲ್ಲಿರೋದು ಕೊಡ್ಬೇಕು ಅಂತಾಗ ಆಯ್ತು ಅಂತ ಹೇಳಿ ಈ ಖಡ್ಗವನ್ನ ತಗೊಂಡು ಸೀಳಿ ಅದನ್ನ ಕೊಡ್ಬೇಕು ಅಂತ ನೋಡ್ತಾನೆ. ಆವಾಗ ಪ್ರತ್ಯಕ್ಷ ಆಗಿ ಅವನಿಗೆ ವರಗಳನ್ನು ಕೊಡ್ತಾರೆ. ಇದನ್ನ ಈ ತಕಡಿನಲ್ಲಿ ತೂಗ್ತಾ ಇರ್ತಾರೆ. ಆ ಪಾರಿವಾಳದ ತೂಕವನ್ನ ಶಿಬಿ ಚಕ್ರವರ್ತಿ ತನ್ನ ಮಾಂಸವನ್ನ ಕೊಡುವ ತಕಡಿನಲ್ಲಿ ತೂಗಕ್ಕೆ ಅದನ್ನ ಈ ಕ್ಷೇತ್ರದ ದೇವರು ನೋಡ್ಬೇಕು ಅಂತ ತಿರ್ಕೊಂಡಿದಾರಂತೆ. ವೆಸ್ಟ್ ಡೈರೆಕ್ಷನ್ಗೆ ಹೀಗೆ ತಿರ್ಕೊಂಡಿದ್ದಾರೆ. ಅದು ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸೌತ್ಗೆ ಇದು ಪಶ್ಚಿಮಕ್ಕೆ ತಿರ್ಕೊಂಡಿದ್ದಾರೆ. ಇನ್ನು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಉತ್ತರ ಭಾರತದಲ್ಲಿ ಪೂರಿ ಜಗನ್ನಾಥ ಇದೆ, ಇಲ್ಲಿ ದಕ್ಷಿಣ ಭಾರತದಕ್ಕೆ ಇವನು ಒಬ್ಬ ಜಗನ್ನಾಥ, ದಕ್ಷಿಣ ಜಗನ್ನಾಥ ಅಂತಾನು ಹೇಳ್ತಾರೆ. ಈ ನಂದಿ ತಪಸ್ ಮಾಡಿದ್ರಿಂದ ಈ ಪುಷ್ಕರಣಿ ಹೆಸರು ಕೂಡ ನಂದಿ ತೀರ್ಥ ಅಂತಾನೆ ಬಂದಿದೆ. ಇಲ್ಲೊಂದು ಮಂದಾರ ವೃಕ್ಷ ಇದೆ, ಅದರಲ್ಲಿ ವಿನಾಯಕನ ಒಂದು ಆಕಾರ ನಾವು ನೋಡ್ಬೋದು. ಅಲ್ಲಿ ಇವುಗಳೆಲ್ಲ ಏನಂದ್ರೆ, ನಾವು ತಿಳ್ಕೊಂಡು ಸ್ವಲ್ಪ ನೋಟ್ಸ್ ಬರ್ಕೊಂಡು ಪಾಯಿಂಟ್ಸ್ ಬರ್ಕೊಂಡು ಆ ಕ್ಷೇತ್ರಕ್ಕೆ ಹೋದ್ರೆ ಮರೀದೆ ಇವುಗಳನ್ನೆಲ್ಲ ನೋಡ್ಬೋದು. ಅದ್ರಲ್ಲಿ ಏನಿದು ಅಂತ ಹೇಳಿದ್ರೆ, ಮಂದಾರ ಪುಷ್ಪ ಯಾವಾಗ್ಲೂ ಭಗವಂತನಿಗೆ ಸಮರ್ಪಿಸೋದು. ಅದರಲ್ಲಿ ಈ ವೈವಿಧ್ಯವಾಗಿ ವಿನಾಯಕನು ಅಲ್ಲಿದ್ದಾನೆ ಅಂತ ಹೇಳಕ್ಕೆ ತೋರಿಸ್ತಾರೆ. ಶ್ರೀ ವೈಷ್ಣವ ಕ್ಷೇತ್ರದಲ್ಲಿ ವಿನಾಯಕನು ಅಂತ. ಇದು ಈ ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ವನ ಇದೆ, ಅದಕ್ಕೆ ನಂದಿವನ ಅಂತ ಹೆಸರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಂದಿ ಬಂದು ತಪಸ್ ಮಾಡಿದ್ದು ಈ ಜಾಗದಲ್ಲೇನೆ, ಈ ಉದ್ಯಾನವನದಲ್ಲೇನೆ. ಅದಕ್ಕೋಸ್ಕರ ಅದಕ್ಕೆ ನಂದಿವನ ಅಂತ ಹೆಸರಾಗುತ್ತೆ. ಇಲ್ಲಿ ಮೂಲವರು ನೋಡಿದ್ರೆ ಜಗನ್ನಾಥ ಸ್ವಾಮಿ. ನಾಗನಾಗನ್ ಅಂತ ಹೇಳ್ತಾರೆ. ಅಂದ್ರೆ ದೇವರಿಗೆ ಎಲ್ಲಾರ್ಗೂ ಒಡೆಯನಿಗೆ ಒಡೆಯ ಇವನು, ದೇವಾದಿದೇವ ಅನ್ನಕ್ಕೆ. ವಿಣ್ಣಾಹಾರ ಪೆರುಮಾಳ್ ಅಂತಾನೆ ಹೇಳ್ತಾರೆ. ಇಲ್ಲಿ ಕೂತಿರೋ ಭಂಗಿನಲ್ಲಿ ಭಗವಂತ ಇದ್ದಾನೆ. ಸ್ವಲ್ಪ ಹೀಗೆ ತಿಳ್ಕೊಂಡು ಪಶ್ಚಿಮದ ಕಡೆಗೆ ನೋಡ್ತಾ ಇರೋದು. ತಾಯಾರು ಬಂದು ಶೃಂಗಮಲವಲ್ಲಿ ತಾಯಾರು.
ಪುಷ್ಕರಣಿ ನದಿ ತೀರ್ಥ ಈಗಾಗಲೇ ಹೇಳಿದೆ. ಮಂಗಳಾಶಾಸನ ತಿರುಮಂಗೈ ಆಳ್ವಾರು ಒಂದು 10 ಪಾಶವನ್ನ ಹೇಳಿದ್ದಾರೆ. ಈ ಪುರಾಣ ಅಂತ ನೋಡಿದ್ರೆ ನಾನು ಈಗಾಗಲೇ ಹೇಳಿದೆ ನಂದಿದು ಹಾಗೆ ನಂದಿಗೆ ಶಾಪ ಬಂದಿದ್ದು, ಅದರಿಂದ ಇಲ್ಲಿ ಬಂದು ತಪಸ್ ಮಾಡಿ ತನ್ನ ಶಾಪವನ್ನು ಹೋಗಿಸ್ಕೊಳ್ತಾನೆ. ಹೀಗೆ ಇಲ್ಲಿ ಭಗವಂತನ ಇನ್ನೂ ಒಂದು ವರ್ಲಾರಲ್ಲಿ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಲಕ್ಷ್ಮಿ ಇದರಲ್ಲಿ ಸಮುದ್ರ ಮಥನ ಸಮಯದಲ್ಲಿ ಬಂದು ಒರೆಸ್ಬಿಟ್ಟು ಎಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತಿದ್ದಾಗ, ಭಗವಂತನ ಹೃದಯದಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತಾಗ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ತಪಸ್ ಮಾಡೋದು ಅಂತ ಐತಿಹ್ಯ ಇದೆ. ಇಲ್ಲಿ ಬಂದು ತಪಸ್ ಮಾಡಿ ಭಗವಂತನನ್ನ ಮೆಚ್ಚಿ ಅವನ ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ಒಂದು ಜಾಗ ಪಡ್ಕೊಂಡು ಅನ್ನೋದು ಇಲ್ಲಿ ವಿಶೇಷವಾದ ಇದಕ್ಕೆ ದಿವ್ಯದೇಶಕ್ಕೆ ಸೇರಿದಂತ ಒಂದು ವರ್ಲಾರ್ ಅಂದ್ರೆ ಚರಿತ್ರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನ ನೋಡೋಣ, ಪಾರ್ಶ್ವಗಳನ್ನ ಕೆಲವು ಅನುಭವಿಸೋಣ. ಪೆರಿಯ ತಿರುಮಳಿ 10 ಪಾರ್ಶ್ವ 1ರಿಂದ 10. ಈ ಪಾರ್ಶ್ವ ಅನುಭವಿಸಕ್ಕೂ ತುಂಬಾ ಚೆನ್ನಾಗಿದೆ. ಕೊನೆಯಲ್ಲಿ ನಂದಿ ಪುರವಿಲ್ಲ ನನ್ನು ಮನಮೇ ತರ ಆಗುವಾಗ ಬರುತ್ತೆ. ಅದನ್ನ ನೋಡುವ. ಈಗಾಗ್ಲೇ ನಾನು ಹೇಳಿದೆ ಜಗನ್ನಾಥ ಮೂಲವರು ಮತ್ತೆ ತಾಯಾರು ಶಂಪಕವಲ್ಲಿ. ಪೆರಿಯ ತಿರುಮಳಿಯಲ್ಲಿ 5ನೇ 10 ಹಾಡು ಪೂರ್ತಿ ಹೇಳ್ತಾರೆ. ಪೇಜ್ ನಂಬರು ಈ ಪಾರ್ಶ್ವದಲ್ಲಿ ನೀವು ಈ ಬುಕ್ ಇಂದ ನೀವು ಫಾಲೋ ಮಾಡೋದಾದ್ರೆ 139ನೇ ಪೇಜ್ ನೋಡ್ಕೊಳ್ಳಿ. ತೀರರು ನಿಲತ್ತೊಡರಿ ಕಾಲು ನೋಡು ನೀಕೆಡು ವಿಷಂಬುಮವಯ್ಯಾಯ್ ಮಾಶರು ಮನಸ್ಸಿನೊಡರಕ್ಕ முடியொக்கையவையாய பெருமான் தாஷரு உழைந்த கைதுண்ட குடமாடு தடமாறு தாய்ஷேர் நாதன் உரைகின்ற ನಂದಿಪುರ ಬಿಂಡಹರು ನನ್ನು ಮನಮೇ. ಮನಸ್ಸಿಗೆ ಹೇಳ್ತಾರೆ, ನಂದಿಪುರ ಬಿಂಡಹರಿಗೆ ಹತ್ರಕ್ಕೆ ಹೋಗು, ಅಲ್ಲಿ ಯಾವಾಗ್ಲೂ ನಿತ್ಯವಾಸ ಮಾಡ್ತಾ ಇರುವಂತ ಭಗವಂತನ ಚಿಂತೆ ಮಾಡುವಂತೆ. ತೀದ ಅಂದ್ರೆ ಇದು ಎಲ್ಲಾನು ಪಂಚಭೂತಗಳನ್ನ, ತೀದ ಅಂದ್ರೆ ಬೆಂಕಿ, ತೀದರು ನಿಲಂ ಅದು ಅಲ್ಲಿ ಏರಿ, ಕಾಲ ಅಂದ್ರೆ ಗಾಳಿ, ನೀರು ಎಲ್ಲವನ್ನ ವಿಶುಂಭ ಅವನೇ ಆಗಿದ್ದಾನೆ, ತಾನೇ ಆಗಿದ್ದಾನಂತೆ ಭಗವಂತ. ಸೃಷ್ಟಿ ಮಾಡ್ಬೇಕಾದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನ ಮೊದಲು ಬಿಗ್ ಬ್ಯಾಂಗ್ ಅಂತ ಏನ್ ಹೇಳ್ತೀವಿ, ದೊಡ್ಡ ಶಬ್ದ ಆಗುತ್ತಲ್ಲ, ಆ ಶಬ್ದದಿಂದ ಇದು ಬರುತ್ತೆ ಗಾಳಿ, ವಾಯು, ಆಕಾಶಾತ್ ವಾಯು, ವಾಯೋರ್ ಅಗ್ನಿ, ಅಗ್ನಿರಾಪಃ, ಆಪ ಪೃಥ್ವಿ ಅಂತ ಎಲ್ಲ ಒಂದೊಂದೇ 5 ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾರಲ್ಲ. ಆ ಸೃಷ್ಟಿ ಮಾಡಿದಾಗ ಅದನ್ನ ಒಳಗೆ ಭಗವಂತ ಅನುಪ್ರವೇಶ ಮಾಡ್ತಾನೆ. ಅದನ್ನೇ ಪಂಚೀಕರಣ ಅಂತ ಹೇಳೋದು. ಅದನ್ನ ಸೃಷ್ಟಿ ಮಾಡಿದ್ದಲ್ಲಿ ಅದ್ರೊಳಗೆ ಅನುಪ್ರವೇಶ ಮಾಡ್ತಾನೆ. ಅವುಗಳ ಗುಣಗಳನ್ನ ಕೊಡ್ಬೇಕಲ್ಲ, ನೀರು ಹರಿಬೇಕು, ತಣ್ಣಗಿರ್ಬೇಕು, ಗಾಳಿ ಬೀಸ್ಬೇಕು, ಮತ್ತೆ ಬೆಂಕಿ ಉರಿಬೇಕು. ಈ ಪ್ರಾಪರ್ಟೀಸ್ ಏನಂತ ನಾವು ಹೇಳ್ತೀವಿ, ಅದನ್ನೆಲ್ಲ ಕೊಡ್ಬೇಕಾದ್ರೆ ಪಂಚೀಕರಣ ಮಾಡ್ಬೇಕು ಭಗವಂತ. ಅದಕ್ಕೆ ಅವನೇ ಅಂತರ್ಯಾಮಿಯಾಗಿ ಅದರಲ್ಲಿ ಅವಯಾಯ್ ಅದೆಲ್ಲ ತಾನೇ ಆಗಿದ್ದಾನಂತೆ. ಮಾಶರು ಮನತ್ತ ಉಡರಕ್ಕ ಉಳಿಯಕ್ಕ ಆಯ ಪೆರುಮಾನ್ ಇವುಗಳೆಲ್ಲ ತಾನೇ ಆಗ್ತಾನಂತೆ. ಸುತ್ತಲೂ ನಾವು ಏನೇನ್ ನೋಡ್ತೀವಿ ಅದೆಲ್ಲ ಭಗವಂತ ತಾನೇ ಆಗಿ. ಕಾಶರ ಗುಣ ಇಂದ ತೈರುಂಡ ಕುಡ ಮಾಡು ತಡಮಾರ್ಗು ತಹಶೇ. ಇವನು ಕೃಷ್ಣಾವತಾರದಲ್ಲಿ ಬೆಣ್ಣೆ ಮತ್ತೆ ಆ ಮೊಸರು ಅವುಗಳನ್ನೆಲ್ಲ ತಿಂತಾನಲ್ಲ, ಅವನೇನೆ ಇಲ್ಲಿ ನಾದನುರೈಂದ್ರನಃ. ಇವನು ಎಲ್ಲರಿಗೂ ನಾಥನಾಗಿ, ಜಗನ್ನಾಥನಾಗಿ ಇಲ್ಲಿ ನಂದಿಪುರದಲ್ಲಿ ಬಿಣ್ಣಹರ್ನಲ್ಲಿ ಇದ್ದಾನೆ, ನಿತ್ಯವಾಸ ಮಾಡ್ತಾ ಇದ್ದಾನೆ. ಗಂಡು ಮನಮೇ, ನೀನು ಅವನನ್ನ ಅರಸ್ಕೊಂಡು ಹೋಗು, ನೀನು ಅವನ ಹತ್ರಕ್ಕೆ ಹೋಗು ಅಂತ ಹೇಳ್ತಾರೆ. ಉಯ್ಯು ವಹೆಯುಂಡು ಶುನಶೈಯಿನ್ ಉಲಹೇಳು ಒಳಿಯಾಮೈ ಮುನನಾಳ್ மெய்யினளவேய முதுசெய்ய வல ஐயனவன் மேவு நகர்தான் மெய்ய வரிவண்டு முதுவண்டு கிளையோடு மலர்கிண்டு அதன் மேல் நைவளம் நவித்து பொழில் நந்தி புறவிண்ட ஹரம் நன்னு வனமே. உய்யும் வகையுண்டு சொனசெய்யில் உலகேழும் ஒழியாமை ಮುನನಾಳ್. 7 ಲೋಕನು ಯಾವುದು ಹಾಳಾಗದೆ ಇರುತ್ತೋ ಎಲ್ಲವನ್ನ ಕಾಪಾಡಿದ್ದು ಭಗವಂತನೇ. ಬೆಯ್ಯಿನಳವೇಯ ಮುದುಶಯ್ಯವಲ. ಏನೆಂದ್ರೆ ಧರ್ಮನೇ ಎಲ್ಲವನ್ನು ಕಾಪಾಡೋದು. ನೈವಿ ಅಂದ್ರೆ ಸತ್ಯ, ಅದನ್ನ ಇಟ್ಕೊಂಡು ಎಲ್ಲ ಅಯ್ಯನವನ್ ಎಲ್ಲದಕ್ಕೂ ಅವನೇನೆ ಪ್ರೊಪ್ರೈಟರ್, ಅವನೇನೆ ಯಜಮಾನ.
ಅಯ್ಯನವನ್ಮೇಹುನ ಹರ್ತಾಂ. ಅವನು ಈ ಪ್ರಕೃತಿ ಮಂಡಲದಲ್ಲಿರೋ ಎಲ್ಲಾ ವಸ್ತುಗಳನ್ನು ಎಲ್ಲವನ್ನು ಅವನೇ ಕಾಪಾಡಿ ತಾನು ಮೇವನ ಹರ್ತಾನ. ಅವನು ಮೇಲೆ ವೈಕುಂಠದಲ್ಲಿ ಕೂತಿದ್ದಾನೆ. ಮೈಯ ವರಿವಂಡು. ಇವಾಗ ವರಿವಂಡು ಜೀರ್ಜಿಂಬೆಗಳೆಲ್ಲ ಮದುವುಂಡು ಚೆನ್ನಾಗಿ ಆ ಜೇನನ್ನ ಕುಡಿದ್ಬಿಟ್ಟು ಕಿಳೆಯೋಡು ಮಳರ್ಕಿಂಡಿ ಅದನ್ ಮೇಲೆ ಆ ಹೂವಿನ ಮೇಲೆ ಹಂಗೆ ಹೀಗೆ ಜೋಲಾಟ ಇದು ಮಧುನ ಕುಡ್ಕೊಂಡು ಆ ಜೀರ್ಜಿಂಬೆಗಳೆಲ್ಲ ಓಲಾಡ್ತಾ ಇದೆಯಂತೆ. ನೈವಳನ್ನ ಬಿಟ್ಟು ನೈವಳಂ ಅಂತ ಹೇಳಿದ್ರೆ ಈ ಆ ಜಾಗ ಇದೆಯಲ್ಲ ನಂದೀಪುರ ಬಿಂಡಹರು ಅದರ ಪೊಳಿಲ್ ಅಲ್ಲಿ ಸುತ್ತಲ ಇರುವಂತ ಎಲ್ಲ ವಾಟರ್ ಬಾಡೀಸ್ ಆಗ್ಲಿ ಮತ್ತೆ ಹಸಿರು ಹಚ್ಚ ಹಸಿರಾಗಿ ತೋಟಗಳು ಪೊಳಿಲ್ ಶೂಳು ಅಂದ್ರೆ ಸುತ್ತಲೂ ನಂದೀಪುರ ಬಿಂಡಹರ್ ಅದರಲ್ಲಿದೆ. ನೀವು ಹೋಗಿ ಉಂಬರುಲ ಹೇಳ ಕಡಲೆ ಮನೆಯೇಳು ಮೊಳಿಯಾಮೆ ಮೊದಲಾಳ್. ಇದಷ್ಟೇ ಅಲ್ಲ, ಬರೀ ಪ್ರಕೃತಿ ಮಂಡಲ ಉಂಬರುಲ ಅದು ಕೂಡ ಅಷ್ಟೇ. ಅಮರಲೋಕಗಳು, ಕಡಲೆ, ಸಪ್ತ ಸಮುದ್ರಗಳು, ಮಲೆಯೇಳು, ಸಪ್ತ ಪರ್ವತಗಳು, ಒಳಿಯಾಮೆ ಮೊದಲಾಳು ಯಾವುದು ಹಾಳಾಗದೆ ಇರೋ ತರ ಎಲ್ಲವನ್ನ ನುಂಗಿ ಕ್ಷೇಮವಾಗಿ ಹೊಟ್ಟೆಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ತಂಗೊಂಡ್ ವೈದಾರ ಒಳ ಉಂಡು ಅವೆಯುಂಡು ಮೆಂಡ ತಡಮಾರ್ಬತಾಯಿಷೆ. ಎಲ್ಲವನ್ನು ಕ್ಷೇಮವಾಗಿ ಮಹಾಪ್ರಳಯ ಕಾಲದಲ್ಲಿ ಕೆಟ್ಟ ಹೋಗದೆ ಇರೋ ತರ ಸೂಕ್ಷ್ಮ ರೂಪ ಮಾಡ್ಕೊಂಡು ಬೆಟ್ಟ ಗುಡ್ಡಗಳನ್ನೆಲ್ಲಾನು, ಸಪ್ತ ಪರ್ವತಗಳನ್ನ, ಸಪ್ತ ಸಮುದ್ರಗಳನ್ನೆಲ್ಲ ನುಂಗಿ ತನ್ನ ಹೊಟ್ಟೆಯಲ್ಲಿ ಕ್ಷೇಮವಾಗಿಟ್ಕೊಂಡು ಆ ಪ್ರಳಯಕ್ಕೆಲ್ಲ ಕಡಿಮೆ ಆದ್ಮೇಲೆ ಮತ್ತೆ ಎಲ್ಲ ಉಮೆಂಡ್ ಮತ್ತೆ ಸೃಷ್ಟಿ ಮಾಡ್ತಾನೆ. ಯಥಾ ಪ್ರಕಾರ ಅದನ್ನ ಕೊಡ್ತಾನೆ. ಒಂಬು ಮಲಗಿಂದ ಮೊಳಿಲ್ ಪೈಂಗೊಂಡ್ ಬರು ದುಂಬಿ ಮಣಿ ಕಂಗು ಬಯಸು. ಇದು ಮತ್ತೆ ಪ್ರಕೃತಿ ವರ್ಣನೆ. ಎಲ್ಲ ದುಂಬಿಗಳೆಲ್ಲ ಜಯಂಕಾರ ಮಾಡ್ಕೊಂಡು ಓಡಾಡ್ತಾ ಇದಂತೆ. ನಂಬನೂರ ಇಂದ್ರ ನಗರ್ ನಂದಿಪುರ ವಿಣ್ಣಾರಂ ನಣ್ಣು ಮನಮೇ. ನಮ್ಮವನು ಅವನು ಹೇಳ್ಬೇಕಾದ್ರೆ ನಾಗನ್ ಅವನೇ ಯಜಮಾನ. ಅವನು ನಂದೀಪುರ ವಿಣ್ಣಹರ್ನಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನೆ. ಅವನ ಹತ್ರಕ್ಕೆ ಹೋಗ್ಬೇಕು ನಾವೆಲ್ಲ ಉದ್ಧಾರ ಆಗ್ಬೇಕಾದ್ರೆ ಅಂತ ಹೇಳ್ತಾರೆ. ೀರೊಳಿಗೆ ಇರಲಹ ಮುರುಗಿಯದು ಪೊರುದು ಮೆನ ಬಂದ ಅಸುರ. ಈರೈಗಳವೈ ನೆರು ನೆರಿಯ ನವೆಯರಿಯವರ್ವ ಇರ ಅಳಲ ನಿಂದ ಪೆರುಮಾನ್. ಅವರನ್ನು ಒಂದೊಂದು ಹಲ್ಲುನು ಒಳ್ಳೆ ಕತ್ತಿ ಅಲದ ತರ ಇತ್ತಂತೆ ರಾಕ್ಷಸರುಗಳಿಗೆಲ್ಲಾನು. ಅವರೆಲ್ಲ ಯಾರೇ ಅಂದ್ರೆ ಎಲ್ಲಾ ಅವತಾರಗಳಲ್ಲೂ ನಾವು ನೋಡ್ತೀವಿ ರಾಕ್ಷಸರೆಲ್ಲ ಹಂಗೆ ಇದ್ರು. ಅದ್ರಲ್ಲೂ ರಾಮಾವತಾರದಲ್ಲಂತೂ 14,000 ಕರದೂಷಣ ರಾಕ್ಷಸರಿರ್ತಾರಲ್ಲ, ಒಬ್ಬೊಬ್ರು ಒಂದೊಂದು ವಿಚಿತ್ರವಾದ ವರ್ಣನೆ, ಚೂಪಾದ ಹಲ್ಲುಗಳು. ಇವರೆಲ್ಲ ಕ್ಯಾನಿಬಾಲ್ಸ್ ಅಂದ್ರೆ ಮಾಂಸ ತಿನ್ನೋರು. ಅವರೆಲ್ಲಾನು ಹಲ್ಲು ಚೂಪಾಗಿರುತ್ತೆ. ನಮ್ ತರ ಈ ತರ ರಫ್ ಆಗಿ ಇರಲ್ಲ, ಶಾರ್ಪ್ ಆಗಿರುತ್ತೆ ಕ್ಯಾನೈನ್ಸ್ ಎಲ್ಲ. ಪ್ರಾಣಿಗಳಿಗೆ ನೋಡಿ ನೀವು, ಹುಲಿಗೆ ಆಗ್ಲಿ ಸಿಂಹಕ್ಕೆ ಆಗ್ಲಿ, ಯಾಕಂದ್ರೆ ಅವು ಆ ಮಾಂಸವನ್ನ ಕಿತ್ಕೊಂಡು ತಿನ್ಬೇಕಲ್ಲ, ಅದು ಕರೆಕ್ಟ್ ಆಗಿ ಡಿಸೈನ್ ಮಾಡಿರ್ತಾನೆ ಭಗವಂತ. ಈ ರಾಕ್ಷಸರು ಹಲ್ಲುಗಳನ್ನು ಹಾಗೆ ಇದ್ದಂತೆ ಆ ಪಳಪಳ ಅನ್ಕೊಂಡು ಕತ್ತಿ ಹಲ್ಲದ ತರ ಇರುತ್ತಂತೆ. ಅವರನ್ನ ಎಲ್ಲರನ್ನು ವೈರಳೆಲ್ಲ ನಿಂದ ಪೆರುಮಾನ್, ಅವ್ರನ್ನೆಲ್ಲ ಸೀಳಿ ಅವರನ್ನ ಕೊಂದು ಎಲ್ಲರಿಗೂ ನೆಮ್ಮದಿ ಬರೋ ತರ ಮಾಡಿದಂತೆ. சீரைக்கொள் மயில் துயில் பயில மலர்களுಳ ಅಳಿಮುರಲ ಅಡಿಕೊಳ್ ನೆಡುಮಾನ್. ಅಲ್ಲೆಲ್ಲ ಈ ತೋಟದಲ್ಲೆಲ್ಲ ನವಿಲುಗಳು ಮತ್ತೆ ಕೋಗಿಲೆಗಳು ಇವೆಲ್ಲ ತುಂಬಾ ಗಾನ ಮಾಡ್ಕೊಂಡು ತುಂಬಾ ಸಂತೋಷವಾಗಿದ್ದಂತೆ. ನರೇಶೈ ಕೋಯಿಲ್ ಅಂದ್ರೆ ತುಂಬಾ ಎಲ್ಲ ದಟ್ಟವಾದ ಇದು ಹಸಿರು ಕಾಡುಗಳ ತರ ಇತ್ತಂತೆ. ಅಲ್ಲೆಲ್ಲ ಮಳೆತವಳು ಅದನ್ನ ಮಳೆ ಮೊಳಗಳು ಹಾಗೆ ಹೀಗೆ ತಪ್ಕೊಂಡ್ ಮೇಲೆ ಹೀಗೆ ಸವರ್ಕೊಂಡು ಹೋದಾಗ ಮಳೆನೂ ಬರ್ತಾ ಇತ್ತು. ನಂದೀಪುರ ವಿಣ್ಣಹರ್ ಅಲ್ಲಿ ನಣ್ಣು ಮನಮೇ ಬನ್ನಿ ಅಂತ. ಮೂಳವೆರಿ ಶಿಂದಿ ಮುನಿ ವೈದಿ ಅಮಶೈದ ಮೆನವಂದ ಅಸುರರ್. ತೋಳು ಅವತಾಳು முடியோடு பொடியாக நொடியா மழவைதான். வாழும் வரி வெல்லும் வளையாழி கதை சங்கும் இவையங்கை உடையான். நாளும் முறை நின்ற நகர் நந்திபுர விண்ணஹர நன்னு மனமே. மூலவெರಿ சிந்தி முನಿ ವೈದಿಯ ಮಶೈದು ಮೆನ ಬಂದ ಅಸುರರ್. ಈ ರಾಕ್ಷಸರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಅವ್ರು ಕೆಡ್ಸೋದೇ ಈ ಹೋಮಗಳನ್ನ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ಕೆಡಿಸ್ತಾರೆ. ಯಾಕಂದ್ರೆ ಹವ್ಯಾಸಗಳೆಲ್ಲ ದೇವತೆಗೆ
ಹೋಗೋದೇ ಹೋಮಗಳ ಮೂಲಕ. ಆ ಹವಿಸ್ಸುಗಳು ಹೋಗದೆ ಹೋದ್ರೆ ಇವರೆಲ್ಲಾನು ತುಂಬಾ ಇದಾಗ್ಬಿಡ್ತಾರೆ. ಹೇಗೆ ಅಂದ್ರೆ ಅವ್ರಿಗೆ ಶಕ್ತಿ ಇರಲ್ಲ. ಅವ್ರಗಳಿಗೆಲ್ಲ ಶಕ್ತಿ ಬರೋದೇ ಹವಿಸ್ಸಿನಿಂದ. ಸೊ ಆ ಹವಿಸ್ಸನ್ನ ತಡೆದು ಬಿಡ್ತಾರೆ. ಆ ಯಾಗಗಳನ್ನೆಲ್ಲ ನಾಶ ಮಾಡಿ ಹವಿಸ್ಸುಗಳನ್ನ ತಡೀತಾರೆ. ಅವರು ತೋಳು ಬರ್ತಾಳು ಮುಡಿಯೋಡು ಅವ್ರಿಗೆ ಇದೇ ತರ ಕರದೂಷಣರು ಅವರೆಲ್ಲಾನು ದೇವಸ್ಥಾನದಲ್ಲಿ ಬಂದು ಅಟ್ಟಹಾಸ ಮಾಡ್ತಾ ಇದ್ರಲ್ಲ, ಹಾಗೆ ಅವ್ರಿಗೆ ತೋಳು ಬರ್ತಾಳು ಅವ್ರ ತೋಳುಗಳು ಕಾಲು ಎಲ್ಲ ಮುಡಿಯೋಳು ತಲೆಯೊಂದಿಗೆ ಪುಡಿಯಾಗಿ ಕತ್ತರಿಸ್ಬಿಡ್ತಾನಂತೆ ಭಗವಂತ. ಎಲ್ಲಾರನ್ನು ಕತ್ತರಿಸಿ ಮತ್ತೆ ಶಾಂತಿ ಬರೋ ತರ ಎಲ್ಲ ಮಾಡ್ತಾನೆ, ನೆಲೆಸೋ ತರ ಮಾಡ್ತಾನೆ. வாழும்பரி பில்லும் வளையாழிಗದ ಶಂಗು ಭಯಂಗೈ ಉಡಯಾನ್ ಎಲ್ಲ ಪಂಚಾಯುಧಗಳನ್ನೆಲ್ಲ ಹೇಳ್ತಾರೆ. ವಾಳು ಅಂತ ಹೇಳಿದ್ರೆ ನಂದಕ, ವರಿವಿಲ್ಲು ಅಂದ್ರೆ ಶಾರ್ಗ ಧನಸ್ಸು, ಒಳೆಯಾಳಿ ಸುದರ್ಶನ ಚಕ್ರ, ಶಂಖ, ಗದೆ, ಕೌಮುದಕಿ ಇವ ಎಲ್ಲ ಪಂಚಾಯುಧ ಉಳ್ಳ ನಮ್ಮ ಭಗವಂತ ನಾಳು ಮುறை ಇಂದ್ರನ ನಂದಿ ಪುರವೆಣ್ಣ ಹರಂ ನಣ್ಣು ಮನಮೇ. ನಾಳು ಅಂದ್ರೆ ಒಂದು ದಿವಸ ಅಂತಲ್ಲ, ದಿನ ನಾವು ಅವರನ್ನ ಕೊಂಡಾಡ್ಬೇಕು ಅಂತ ಹೇಳ್ತಾರೆ. ತಂಬಿಯೊರು ತಾಮೊರು ತನ್ ತುಣೈವಿಕಾದ ತುಣಯ್ಯಾಹ ಮುನನಾಳ್. ಲಕ್ಷ್ಮಣ ತಂಬಿ ತನ್ ತುಣೈವಿ ಸೀತೆ ಒಂದು ದಿವಸ ಹೋಗ್ತಾರೆ. ಎಲ್ಲಿ ವೆಂಬಿಯೇರಿ ಕಾನಗ ಮುಲಾವು ಮವತಾಮಿ ಮೇವು ನಮತಾಯ್. ಅಲ್ಲಿ ದಂಡಕಾರಣ್ಯದಲ್ಲಿ ಹೋಗ್ತಾ ಇದ್ರು ಇವರಂತೆ. ಕೊಂಬು ಕುದಿಕೊಂಡ ಕುದಿಪೂವು ಮೈನಾಲು ಮೇಲಾರ್ ವರವುಷೇ ನಂದಿ ಉರೈಹಿಂದ ನಗ ನಂದಿಪುರ ವಿಣ್ಣಹರ ನಣ್ಣು ಮನಮೇ. ಈ ನಂದಿಪುರ ವಿಣ್ಣಹರ ಭಗವಂತ ಇದ್ದಾನಲ್ಲ, ಇವರೇನೆ ರಾಮನಾಗಿ ಲಕ್ಷ್ಮಣ ಜೊತೆಗೆ ಸೀತೆಯೊಂದಿಗೆ ಕಾಡಲ್ಲಿ ದಂಡಕಾರಣ್ಯದಲ್ಲಿ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದವನು ಅಂತ ಹೇಳ್ತಾರೆ. ಅವನನ್ನ ಕೊಂಬು ಕೂಡಿಕೊಂಡ ಕೊಯಿಲ್ ಒಂದು ರೆಂಬೆ ಮೇಲೆ ಕೂತ್ಕೊಂಡು ಈ ಕೋಯಿಲೆ ತುಂಬಾ ಚೆನ್ನಾಗಿ ಕೂಗ್ತಾ ಇದೆ ಅಂತೆ. ಅದಕ್ಕೆ ತಕ್ಕಂಗೆ ಅಲ್ಲಿ ನವಿಲು ನಾಟ್ಯ ಆಡ್ತಾ ಇದೆ ಅಂತ ಒಂದು ಸೀನ್, ಆ ಕಾಡಿನ ಸೀನ್ ಅನ್ನು ವಿವರಿಸ್ತಾರೆ. ನಂಬಿಯೂರೈಗಿಂದ ನಂಬಿ ಅಂತ ಹೇಳಿದ್ರೆ ಒಳ್ಳೆ ಸಾತ್ವಿಕರು, ಒಳ್ಳೆ ಜನಗಳು, ಭಾಗವತರವರೆಲ್ಲ ಯಾವ ಊರ್ ಕಡೆಗೆ ಇಷ್ಟಪಡ್ತಾರೆ, ಎಲ್ಲಿರಕ್ಕೆ ಇಷ್ಟಪಡ್ತಾರೆ, ಯಾವ ಊರನ್ನು ನೋಡ್ತಾರೆ ಅಂದ್ರೆ ನಂದಿಪುರ ವಿಣ್ಣ ನೋಡ್ತಾರಂತೆ. தண்டை மனம் முந்து துயர் நந்த விருள் வந்த விரல் நந்தன் மதலை எந்த இவன் என்ற மலர் கண்ட மலர் கொண்டு தொழ நின்ற நகத்தான் மந்த முழ மோசை மழையாக வெளுகார் மைகளாடு பொழில் சூழ் ನಂದಿಪುರಂ ನಂದಿ ಪಣಿ ಶೈದ ನಹರ್. ನಂದಿ ಪಣಿ ಶೈದ ಅಂತ ಹೇಳಿದ್ರೆ ಇಲ್ಲಿ ಆನಂದಿ ಅಂತಾನು ತಗೋಬಹುದು, ಇಲ್ಲಾಂದ್ರೆ ನಂದಿವರ್ಮ ಕೈಂಕರ್ಯ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಹೇಳ್ಕೋಬಹುದು. ನಂದಿಪುರ ಯಾಕಂದ್ರೆ ಈ ಇದೇ ತರ ಕೋಚಯ್ಯ ಚೆಂಗಣನ್ ಅಂತ ಹೇಳ್ಬಿಟ್ಟು, ಕೋಚಯ್ಯನ್ ಚೆಂಗಣನ್ ಅಂದ್ಬಿಟ್ಟು ಅವನು ಒಬ್ಬ ಚೋಳರಾಜ. ಅವನ ಬಗ್ಗೆನೂ ಕೂಡ ಇವರು ತಿಮ್ಮಗ ಆಳ್ವಾರು ತಮ್ಮ ಹಾಡುಗಳಲ್ಲಿ ಗುರುತಿಸ್ತಾರೆ. ಯಾಕಂದ್ರೆ ಯಾರು ಕೈಂಕರ್ಯ ಮಾಡ್ತಾರೋ ಅವರನ್ನ ಗುರುತಿಸ್ಬೇಕು, ತಮ್ಮ ಹಾಡುಗಳಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ನಂದಿ ಪಣಿ ಶೈದನ ನಂದಿಪುರ ವಿಣ್ಣಹರಂ ನಣ್ಣು ಮನಮೇ. ಆ ತರ ಇಲ್ಲಿ ತಂದೆ ಮನ ಮುಂದು ತೊಯ್ಯ ನಂದ ವಿರುಳ್ ಬಂದ ವಿರಲ್ ನಂದನ್ ಮೊದಲೇ. ಪಾಪ ವಸುದೇವರ ಮನಸ್ಸು ನೊಂದು ಹೋಯ್ತಂತೆ. ಆ ದಟ್ಟವಾದ ಇರುಳಲ್ಲಿ ಮಳೆ ಜೋಂತ ಸುರಿತಾ ಇದೆ. ಆ ಎಳೆ ಮಗುನ ಕರ್ಕೊಂಡ್ ಬಂದು ಗೋಕುಲದಲ್ಲಿ ಬಿಡ್ಬೇಕಾಯ್ತಲ್ಲ ಅಂತ ವಸುದೇವ ತುಂಬಾ ಬೇಗ ಮಾಡ್ಕೊಳ್ತೀನಿ. ಎಂದ ಇವನೆಂದ ಮರ ತಂದ ಮಲರ್ಕೊಂಡ ತೊಳ ನಿಂದ್ರನ ಹರ್ತ. ಅಯ್ಯೋ ಇವ್ರೇ ನನ್ ತಂದೆ ಕೃಷ್ಣ ಇರಲ್ಲ, ಅವ್ರು ಅಮರರಬ್ಬ, ನನ್ನ ಅಪ್ಪ ಸದ್ಯ ನೀನು ಅವತಾರ ಮಾಡಿದೆಲ್ಲ, ನಾವೆಲ್ಲ ಉದ್ಧಾರ ಆಗ್ತೀವಿ, ಈ ರಾಕ್ಷಸರ ಕಾಟದಿಂದ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ನಮ್ಗೆಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಸಂತೋಷ ಪಡ್ತಾರಂತೆ. ಅಲ್ಲಿ ಮಂದ ಮುಳ ಮೋಶೆ ಮಳೆಯ ಬೆಳುವ ಅಲ್ಲಿ ಮೆತ್ತಗೆ ಮಳೆ ಸುರಿತಾ, ಮಂದವಾಗಿ ನಿಧಾನಕ್ಕೆ ಹನಿಗಳು ಸುರಿತಾ ಇರ್ಬೇಕಾದ್ರೆ ನವಿಲುಗಳೆಲ್ಲ ನಾಟ್ಯವಾಡ್ತಾ ಇದೆಯಂತೆ. எண்ணில் பண்ணில் மலிக்கீட முடுபாடி அவராடலடு கூட எழிலார்
மண்ணிலித போல் நகரில்ல என வானவர்கள் தாமலர்கள் தோள். ಭೂಮಿಯಲ್ಲಿ ಇಂಥ ಜಾಗನೇ ಬೇರೆ ಯಾವುದು ಇಲ್ಲ ಅಂತ ವಾನವರ್ಗಳ ಯಾರು ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರಂತೆ. ನಣ್ಣಿ ಉರಹಿಂದ್ರ ನಮರ್ ನಂದಿಪುರ ವಿಣ್ಣವರಂ ತಣ್ಣು ಮನಮೇ. ಎಣ್ಣಿಲ್ ಅಂದ್ರೆ ನಾವು ಜಪ ಮಾಡ್ಬೇಕು ಅಂತ ಇದ್ದಾಗ ಬೇರೆ ಏನ್ ನೆನ್ಸ್ಕೊಳ್ಳೋದು, ಬೇರೆ ಯಾವ ದೇವ್ರನ್ನೂ ನೆನ್ಸ್ಕೋಬೇಕಲ್ಲ, ಈ ದೇವ್ರನ್ನ ಜಗನ್ನಾಥನನ್ನ ನೆನ್ಸ್ಕೊಂಡ್ರೆ ಸಾಕು ಅಂತ ಇಲ್ಲಿ ಹೇಳ್ತಾರೆ. ಮುನಿ ತಿರುವಲ್ಲೇ ನಮ್ಮ ಮುನಿ ಮುನಿಗಳು ಜಪ ಮಾಡ್ತಾ ಇದ್ದು ಈ ದೇವರನ್ನೇ ಅಂತ ಹೇಳ್ತಾರೆ. ವಂಗಮಲಿ ಪೌವಮದ ಮಾಮುಗಡನುಚ್ಚಿ ಪುಹ ಮಿಕ್ಕ ಪೆರು ನೀಳ್. ಹೊಸ ಇದು ಈ ಪುಸ್ತಕಂಗೆ ಈ ಪಾರ್ಶ್ವಗಳು ಸಿಗದೆ ಹೋದ್ರೆ, ಯಾಕಂದ್ರೆ ನಾನು ಇವತ್ತು ನೋಡ್ತಾ ಇದ್ದೀನಿ ಬರೀ 11 ಜನ ಬಂದಿದ್ದೀರಾ. ಈ ಪಾರ್ಶ್ವಗಳು ನಿಮ್ಗೆ ಕನೆಕ್ಟ್ ಆಗದೆ ಹೋದ್ರೆ ನಾನು ಇವಾಗ ಹಾಡು ಹೇಳ್ಬೇಕಾದ್ರೆ ನಿಮ್ಗೆ ಅಷ್ಟು ಎಂಜಾಯ್ ಮಾಡಕ್ ಆಗಲ್ಲ ಅಂತ ಕಾಣುತ್ತೆ. ಪುಸ್ತಕಗಳಿರೋರೆಲ್ಲ ಫಾಲೋ ಮಾಡಿ, ಇಲ್ಲದೆ ಇರೋರು prabhati.org ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ಇದೇ ಪಾರ್ಶ್ವಗಳಿರುತ್ತೆ, ಅದನ್ನ ಫಾಲೋ ಮಾಡ್ಬೋದು. ಇದು ಒಂದು ಕಾರಣವಾಗಿ ನಾವು ರಿವೈಸ್ ಮಾಡ್ಕೋಬಹುದು ಪಾರ್ಶ್ವಗಳನ್ನ. ಯಾವ್ಯಾವ ತಿರುಮಗೆ ಆಳ್ವಾರ್ ಹಾಡಿರೋದು, ಇನ್ನೊಬ್ರು ಆಳ್ವಾರ್ ಹಾಡಿರೋದು, ಯಾವ ಕ್ಷೇತ್ರದ ಮೇಲೆ ಹಾಡಿದ್ದಾರೆ ಅನ್ನೋದೆಲ್ಲ ನಮಗೆ ಫೆಮಿಲಿಯರ್ ಆಗುತ್ತೆ. ವಂಗಮಲಿ ಪೌವಮದ ಮಾಮೂಡಿ ನುಚ್ಚು ಪುಹ ಮಿಕ್ಕ ಪೆರು ನೀರ್. ಮಹಾಪ್ರಳಯ ಕಾಲದಲ್ಲಿ ಆ ಸಮುದ್ರ ಉಕ್ಕಿ ಬಂದು ಎಲ್ಲ ಮನೆಗಳು ಎಲ್ಲ ಮುಳುಗೋಗುತ್ತಂತೆ. ಅಂಗಮಳಿಯಾರ ವನದಾಣೆ ತಲೆ ಶೂನು ಮಡಿಯಾರ ರುದಿಯೇ. பொங்கு புனலொன்று மணி கங்குலிருள் சீரு மொழியென்று முழதால் நங்கள் பெறமானுரையும் ನಂದಿ ಪುರವಿಣ್ಣಾರಂ ನಣ್ಣು ಮನಮೇ. ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶ ಆಗ್ಬಿಡ್ತಾ ಇರ್ಬೇಕಾದ್ರೆ ಆ ಬೀಜಗಳನ್ನೆಲ್ಲ ಸಂರಕ್ಷಿಸಿ ಮತ್ತೆ ಸೃಷ್ಟಿ ಮಾಡಕ್ಕೆ ಸಹಾಯ ಆಗೋ ತರ ಭಗವಂತನೇ ಮಾಡೋದು, ಅದನ್ನ ಇಲ್ಲಿ ಹೇಳ್ತಾರೆ. ಅಂತ ಒಂದು ಪ್ರಳಯ ಜಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಎಂತ ಮಾಡು ಮುಚ್ಚಿ ಎಲ್ಲ ಹೋಗೋಗತ್ತಂತೆ. ನರೇಶೆ ಕೋಳಿ ಮಳೆತ ಬಳ್ಳು ನಂದಿ ಪುರ ವಿಣ್ಣಾರಂ ನಣ್ಣಿ ಉರೆಯುಂ உரைக்குள் புகழாழி சுதி சுங்கும் அவையங்கை உடையானை ஒளிஷே. கரை வளரும் வேல் வலவன் கலியன் ஒலி மாலை இவை ஐந்தும் முறையில் இவை பயிர் பயில வளவடியவர்கள் கொடுவினைகள் ಮುಳುದಾಲುಮೇ. ಯಾರು ಈ 10 ಭಾಷೆಗಳನ್ನ ಪೈಲ ಪ್ರಾಕ್ಟೀಸ್ ಮಾಡಿ ಹಾಡ್ತಾರೋ, ಹಾಡಕ್ಕೆ ಬರುತ್ತೋ, ಅವ್ರಿಗೆ ಪಾಪಗಳು ಯಾವ್ದು ಅವ್ರ ಹತ್ರ ಬರೋದಲ್ಲ. ಕೊಡುವಿನೆಗಳು, ಅವ್ರು ಏನೇ ಎಂತ ಕೆಟ್ಟ ಪಾಪವನ್ನು ಮಾಡಿದ್ರು ಕೂಡ ಅದೆಲ್ಲ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ನರೇಶ ಪೊಳಿಲ್ ಒಳ್ಳೆ ಗಮ್ಮಂತ ವಾಸನೆ ಯುಕ್ತವಾಗ ಭೂತೋಟದ ವಾಸನೆ ಎಲ್ಲ ಬರುವಂತ ಈ ಪೊಳಿಲ್ ಸುತ್ತಲೂ ಇರೋ ನಂದೀಪುರ ಇದೆಯಲ್ಲ, ಈ ಶಂಖ ಗದೆ ಇದೆಲ್ಲ ಇಟ್ಕೊಂಡಿರೋ ಭಗವಂತ ಅಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನೆ. ಅದನ್ನ ಕರೆಮಲರ್ ಮೇಲ್ವಲವಲ್ ಯಾರಪ್ಪ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಒಂದು ಬೇಳೆ ಇಟ್ಕೊಂಡಿದಾನಲ್ಲ, ಒಂದು ಶೂಲ ತರ ತಿರುಮಗೆ ಆಳ್ವಾರು. ಅದು ಯಾವಾಗ್ಲೂ ರಕ್ತಸಿಕ್ತವಾಗಿ ಇರತ್ತಂತೆ. ಯಾವಾಗ್ಲೂ ಯುದ್ಧ ಮಾಡ್ತಾರೆ ಸಾಮಂತರಾಜ ಅವರು. ಕರೆ ಅಂದ್ರೆ ಅದು ಕರೆಗಟ್ಕೊಂಡಿತ್ತಂತೆ, ಅದನ್ನ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ತಿರುವೆಳ್ಳಿಯಂಗುಡಿ ಅಂತ ಒಂದು ದಿವ್ಯಕ್ಷೇತ್ರ, ಅದನ್ನ ನೋಡಿ. ಈ ಮತ್ತೆ ಈ ಕುಂಭಕೋಣ ತಂಜಾವೂರು 2 ಇದೆಯಲ್ಲ, 1 ವಾರ ರಜಾ ತಗೊಂಡ್ಬಿಟ್ಟು ಹೋಗ್ಬಿಡ್ಬೇಕು. ಅಲ್ಲಿ ಇದ್ಬಿಟ್ಟು ಸುತ್ತಮುತ್ತಲು ಇರೋದು ಇದಿಷ್ಟುನು 40-50 ಕ್ಷೇತ್ರಗಳನ್ನ ನೋಡ್ಕೊಂಡ್ ಬಂದ್ಬಿಡ್ಬೋದು. ಕುಂಭಕೋಣದಿಂದ 3-4 ಮೈಲಿ ದೂರದಲ್ಲಿ ಇದೆ ಇದು ಶುಕ್ರಗೆ ತಮಿಳಲ್ಲಿ ಬೆಳ್ಳಿ ಅಂತ ಹೇಳ್ತಾರೆ. ಶುಕ್ರ ಗ್ರಹ ಇದೆಯಲ್ಲ, ಅದಕ್ಕೆ ಬೆಳ್ಳಿ ಅಂತಾರೆ. ಶುಕ್ರಗೆ ಬೃಹಸ್ಪತಿಗೂ ಶುಕ್ರಾಚಾರ್ಯ, ಇವರು ರಾಕ್ಷಸರ ಶುಕ್ರಾಚಾರ್ಯ, ರಾಕ್ಷಸರ ಬೃಹಸ್ಪತಿ ಶುಕ್ರಾಚಾರ್ಯ. ಈ ಶುಕ್ರನಿಗೆ ಬೆಳ್ಳಿ ಅಂತ ಅವನಿಗೆ ಪ್ರತ್ಯಕ್ಷವಾದ ಕ್ಷೇತ್ರ ಇದು. ಈ ಕಾರಣಕ್ಕೆ ಇದಕ್ಕೆ ಬೆಳ್ಳಿಯಂಗುಡಿ ಅಂತ ಹೇಳ್ತಾರೆ. ಇಲ್ಲಿ ಭಗವಂತ ಕೋಲವಲ್ವಿಲಿ ರಾಮ ಅಂತ ಪ್ರಖ್ಯಾತವಾಗಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಶಂಖ ಚಕ್ರ ಗದೆಗಳನ್ನ ಗರುಡನ ಹತ್ರ ಕೊಟ್ಟಿದ್ದಾರೆ. ರಾಮನಂತೆ ದರ್ಶನ ಕೊಡ್ಬೇಕು ನೀನು ಅಂತ
ಕೇಳ್ತಾರೆ ಯಾರು ತಿರುವಂಗೆ ಆಳ್ಬಾರ, ಅದಕ್ಕೆ ಆ ಶಂಖಚಕ್ರಗಳನ್ನ ಗದೆಗಳನ್ನೆಲ್ಲ ಗರುಡನ ಹತ್ರ ಕೊಟ್ಬಿಟ್ಟು ತಾನು ದರ್ಶನ ಕೊಡ್ತಾನೆ. ಅದಕ್ಕೆ ಕೋಲ ಅಂದ್ರೆ ಸುಂದರವಾದ ವನ್ಯಮಿಲಿ ಬಲಿಷ್ಠವಾದ ಬಿಲ್ಲನ್ನು ಇಟ್ಕೊಂಡಿರುವಂತ ರಾಮ. ಇದೇ ಕಾರಣಕ್ಕೆ ಇಲ್ಲಿ ಗರುಡನ ಬಳಿ ನೋಡಿದ್ರೆ ಚಕ್ರ ಶಂಖ ಅದನ್ನೆಲ್ಲ ನಾವು ನೋಡ್ಬೋದು. ಚತುರ್ಮುಖ ಬ್ರಹ್ಮನು ಬರ್ತಾನೆ ಅಂತ ಇಲ್ಲಿ ಒಂದು ಚರಿತ್ರೆ. ಗರ್ಭಗುಡಿನಲ್ಲಿ ಚತುರ್ಮುಖ ಬ್ರಹ್ಮ, ಭೂದೇವಿ ಇವರೆಲ್ಲ ಗರ್ಭಗುಡಿನಲ್ಲಿ ನಾವು ನೋಡ್ಬೋದು, ಅವನ್ನೆಲ್ಲ ಸಂತೋಷವಾಗಿರ್ತಾರೆ ಅಂತ. ಇಲ್ಲಿ ವೈಖಾನಸ ಇದು ಆಗಮ ರೀತಿಯಾಗಿ ಇಲ್ಲಿ ವೈಖಾನಸ ಇದರಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಸ್ಥಳ ವೃಕ್ಷ ಅಂತ ನೋಡಿದಾಗ ಒಂದು ಬಾಳೆಗಿಡ. ಈ ಬಾಳೆಗಿಡ ಏನಪ್ಪಾ, ಇಲ್ಲಿ ಯಾಕೆ ಬಾಳೆಗಿಡ ವಿಶೇಷ ಅಂತ ಹೇಳಿದ್ರೆ ಅಲ್ಲೊಂದು ಬಂಡೆ ಮಧ್ಯೆ ಒಂದು ಕೆಂಪು ಬಾಳೆಗಿಡ ಎಷ್ಟೋ ವರ್ಷದಿಂದ ಇದೆಯಂತೆ. ವರ್ಷಕ್ಕೆ ಒಂದು ಗೊನೆ ಮಾತ್ರ ಬಿಡತ್ತಂತೆ ಅಷ್ಟೇ. ಆತರ ಒಂದು ವಿಶೇಷವಾದ ಒಂದು ಬಾಳೆಗಿಡ ಸ್ಥಳ ವೃಕ್ಷ ಅಂತ ಹೇಳ್ತಾರೆ. ಮೂಲವರು ಕೋಲವಲ್ವಿಳಿ ರಾಮ ಅಂತ ಹೇಳ್ತೀವಿ. ಮಲ್ಕೊಂಡಿರೋ ತರ ಒಂದು ಭಂಗಿ, ಅಂದ್ರೆ ಶಂಖಚಕ್ರ ಇಲ್ಲ ಆ ತರ ಒಂದು ಭಂಗಿ ಮಲ್ಕೊಂಡಿರೋ. ಸಾಮಾನ್ಯವಾಗಿ ನಾವು 4 ತೋಳಲ್ಲಿ ಶಂಖಚಕ್ರ ಇರುತ್ತೆ, ಮತ್ತೆ ರಂಗನಾಥರ ತರ ಮಲ್ಕೊಂಡಿರ್ತಾರಲ್ಲ ಆ ತರ ಶಂಖಚಕ್ರ ಇರೋದಿಲ್ಲ. ಆಮೇಲೆ ತಾಯಾರು ಅಮ್ಮನವ್ರಂತ ನೋಡಿದ್ರೆ ಮರಕತವಲ್ಲಿ ತಾಯಾರು. ಉತ್ಸವರಿಗೆ ಶೃಂಗಾರ ಸುಂದರಂ ಅಂತ ಹೆಸರು ಉತ್ಸವರಿಗೆ. ಇಲ್ಲಿ ಪುಷ್ಕರಣಿ ಶುಕ್ರ ಇಲ್ಲಿ ಪ್ರತ್ಯಕ್ಷ ಆದ್ರಿಂದ ಶುಕ್ರ ಏನ್ ಮಾಡ್ತಾರೆ, ಈ ಪುಷ್ಕರಣಿ ನಮಸ್ಕಾರ ಮಾಡ್ಕೊಂಡು ತಪಸ್ ಮಾಡ್ತಾರೆ, ಸ್ನಾನ ಮಾಡ್ಕೊಂಡು ತಪಸ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಶುಕ್ರ ತೀರ್ಥ ಅಂತ ಹೆಸರು. ಇಲ್ಲೊಂದು ಬ್ರಹ್ಮ ತೀರ್ಥನೂ ಇದೆ, ಇಂದ್ರ ತೀರ್ಥನೂ ಇದೆ, ಪರಾಶರ ತೀರ್ಥನೂ ಇದೆ. 4-5 ಕೊಳ, ಕೆಲವಕ್ಕೆಲ್ಲ 4-5 ಕೊಳಗಳು ಇರ್ತದೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ. ವಿಮಾನ ಬಂದು ಪುಷ್ಕಳಾವರ್ತ ವಿಮಾನ ಅಂತ ಹೇಳ್ತಾರೆ. ಈ ಶುಕ್ರನಿಗೆ ಈ ದೋಷ ನಿವಾರಣೆ ಏನು, ಶುಕ್ರನಿಗೆ ದೋಷ ನಿವಾರಣೆ ಅಂತ ಹೇಳಿದ್ರೆ ಒಂದು ಕಣ್ಣು ಹೋಗ್ಬಿಡತ್ತೆ. ಯಾವಾಗ ಮಹಾಬಲಿ ಯಾಗದಲ್ಲಿ ದಾನ ಕೊಡ್ಬೇಡ, ಬಂದಿರೋನು ಸಾಮಾನ್ಯನಲ್ಲ, ಅವನು ಮಹಾವಿಷ್ಣು ಮೋಸಗಾರ, ನೀನು ಬರ್ಬಾದಾಗ್ಬಿಡ್ತೀಯ ಅಂದ್ರೆ ನೀನು ಎಕ್ಕು ಹುಟ್ಟೋಗ್ಬಿಡ್ತೀಯ ಅಂತ, ನೀನು ಬೀದಿಗೆ ಬಂದ್ಬಿಡ್ತೀಯ, ನಿನ್ನ ಐಶ್ವರ್ಯ ಎಲ್ಲ ಕಳೆದೋಗುತ್ತೆ, ಕೊಡ್ಬೇಡ ಅಂತ ಎಷ್ಟೋ ಉಪದೇಶ ಮಾಡ್ತಾರೆ. ಆಚಾರ್ಯ ಸ್ಥಾನದಲ್ಲಿದ್ದು ಬಲಿಗೆ, ಅವರು ರಾಕ್ಷಸರ ಆಚಾರ್ಯ ಅಲ್ವಾ, ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಯಾಗ ನಡೆಸ್ತಾ ಇರ್ತಾರೆ, ವಿಶ್ವಜಿತ್ ಯಾಗ. ಅವರೇ ಹೇಳ್ತಾರೆ ಬೇಡ, ಬಂದಿರೋ ಮೋಸಗಾರ ಕೊಡ್ಬೇಡ ಅಂತ. ಅದ್ರಿಂದ ಅವ್ರು ಕೊಡ್ತಾನೆ. ಅವಾಗ ಗಿಣ್ಣಿನಲ್ಲಿ ನೀರನ್ನ ಇಟ್ಕೊಂಡು ದಾನಕ್ಕೆ ಅಂತ ಸುರಿತಾ ಇರ್ಬೇಕಾದ್ರೆ ವಿಂಧ್ಯಾವಳಿ ಅಲ್ಲಿ ಹೋಗಿ ಒಂದು ದುಂಡಿಯಾಗಿ ಕೂತ್ಕೊಂಡ್ಬಿಡ್ತಾರೆ ಶುಕ್ರಾಚಾರ್ಯ. ಇದು ಗೊತ್ತಾಗಿ ವಾಮನ, ಯಾರು ಉಪೇಂದ್ರ, ಅವನು ತನ್ನ ಕೈಯಲ್ಲಿ ದರ್ಭೆ ಇರುತ್ತಲ್ಲ ಪವಿತ್ರ, ಅದ್ರ ತುದಿನಲ್ಲಿ ಚೂಪಾಗಿರುತ್ತೆ. ಕುಶ ಅಂದ್ರೆ ಅದೇನೆ ಕುಶಗ್ರಾಸ್, ತುದಿನಲ್ಲಿ ಚೂಪಾಗಿರುವಂಥದ್ದು. ಅದರಲ್ಲಿ ಹೀಗೆ ಹೆಚ್ಚಿಸ್ತಾನೆ. ಅವ್ರು ಒಂದು ಕಣ್ಣು ಹೋಗ್ಬಿಡುತ್ತೆ. ಅಯ್ಯೋ ಕೆಟ್ಟೆ ಅಂತ ಅಲ್ಲಿಂದ ದುಂಬಿಯಾಗಿ ಕೆಳಗೆ ಬೀಳ್ತಾರೆ. ಬಿದ್ದಾಗ ನೋಡಿದ್ರೆ ಶುಕ್ರಾಚಾರ್ಯ ಆಗಿರ್ತಾರೆ. ಅವ್ರು ಹೇಳ್ತಾರೆ, ನಾನು ಹೇಳ್ದೆ ನೋಡು, ನನ್ನ ಮಾತು ನೀನ್ ಕೇಳಲಿಲ್ಲ, ನೀನ್ ಹಾಳಾಗೋಗ್ಬಿಡ್ಲಿ ಅಂತ. ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ಯಾವಾಗ್ಲೂ, ಬಲಿಚಕ್ರವರ್ತಿಗೆ ಅಷ್ಟೊಂದು ದಾನ ಮಾಡಿದ್ನಲ್ಲ, ಆದ್ರೂ ಅವ್ನು ಯಾಕೆ ಪಾತಾಳ ಲೋಕದಲ್ಲಿ ಹೋಗಿ ಇಟ್ಬಿಟ್ರು ದೇವರು ಅಂತ ಹೇಳಿದ್ರೆ, ಆದ್ರೂ ಅವನ ಐಶ್ವರ್ಯ ಎಲ್ಲ ಹಾಳಾಗೋಯ್ತಲ್ಲ ಯಾಕೆ ಅಂತ ಹೇಳಿದ್ರೆ, ಅವನ ಐಶ್ವರ್ಯ ಎಲ್ಲ ಹಾಳಾಗೋಗಿದ್ದು ಅದಕ್ಕಲ್ಲ. ಅವನ ಐಶ್ವರ್ಯ ಎಲ್ಲ ಹಾಳಾಗೋಗಿದ್ದು ಅವನ ಆಚಾರ್ಯ ಅವನಿಗೆ ಶಪಿಸಿದ್ರು. ಅವನ ಆಚಾರ್ಯನ ಮಾತು ಕೇಳಲಿಲ್ಲ. ಅವನ ಆಚಾರ್ಯನ ಮಾತು ಕೇಳಿದ್ರೆ ಅವತ್ತು ಅವನು ಉದ್ಧಾರ ಆಗ್ತಾ ಇದ್ದ. ಅದಕ್ಕೆ ಆಚಾರ್ಯಕ್ಕೆ ಅವನು ದೊಡ್ಡ ಮಹತ್ವ ಕೊಡ್ಬೇಕು ಅಂತಿದ್ದಾಗ ಶುಕ್ರಾಚಾರ್ಯನ ಕೊಂಡಾಡ್ತಾರೆ. ಅವನು ಬಲಿಚಕ್ರವರ್ತಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳಿದ್ರು, ಆದ್ರೆ ಬಲಿಚಕ್ರವರ್ತಿ ಕೇಳಲಿಲ್ಲ. ಅದರಿಂದ ಆಚಾರ್ಯನ ಮಾತು ಕೇಳದೆ ಇದ್ದಿದ್ದಕ್ಕೆ ಹೇಗೆ ಅವನು ಅಧೋಗತಿ ಆಯ್ತು ಅವನಿಗೆ ಅನ್ನೋದನ್ನ 10 ವರ್ಷಕ್ಕೆ ಬಲಿಚಕ್ರವರ್ತಿ ಅವತಾರದಲ್ಲಿ ತೋರಿಸ್ತಾರೆ. ಅದನ್ನ ಅವಾಗ ಒಂದು ಕಣ್ಣು ಹೋಯ್ತಲ್ಲ, ಆ ಕಣ್ಣು ಹೋದಾಗ ತುಂಬಾ ಬೇಜಾರು ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಬಂದು ತಪಸ್ ಮಾಡ್ತಾರೆ. ತಪಸ್ ಮಾಡಿ ಒಂದು ಕಣ್ಣನ್ನ ಬರ್ಸ್ಕೊಂಡ್ರು ಅಂತ. ಅದಕ್ಕಾಗಿನೇ ಈ ತಿರುವಳ್ಳಿಯನ್ ಗುಡಿ ಕ್ಷೇತ್ರ ಇದೆಯಲ್ಲ, ಯಾರಿಗಾದ್ರೂ ಕಣ್ಣಿನ ತೊಂದರೆ ಎಲ್ಲ ಇದ್ರೆ ಅವರು ಇಲ್ಲಿ ಕ್ಷೇತ್ರದಲ್ಲಿ ಬೇಡ್ಕೊಂಡು ಎಲ್ಲ ಹುಷಾರಾಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಈ ವಿಕಿಪೀಡಿಯಾ ಆಮೇಲೆ ಟ್ರಿಪ್ ಅಡ್ವೈಸರ್ ಆ ತರದ್ದೆಲ್ಲ ನೋಡಿದ್ರೆ ಅವ್ರ ಕ್ಷೇತ್ರ ಪುರಾಣದಕ್ಕಿಂತ ಜಾಸ್ತಿಯಾಗಿ ಇಂಥದ್ದೇ ಜಾಸ್ತಿ ಹೇಳ್ತಾರೆ. ನೀವು ಈ ಪೂಜೆ ಮಾಡಿಸ್ಬೋದು, ಮದ್ವೆ ಆಗತ್ತೆ, ಇದು ಮಾಡ್ಬೋದು, ಕಣ್ಣು ಬರುತ್ತೆ, ಇನ್ನೊಂದು ಬರುತ್ತೆ ಅಂತೆಲ್ಲ. ಅದೆಲ್ಲ ಇರ್ಬೋದು, ನಿಜ ಇಲ್ಲ ಅಂತ ಹೇಳಲ್ಲ. ಯಾವುದೇ ದೇವರಿಗೂ ಅಷ್ಟೇನೆ ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸಿ ಅವ್ನು ನಮಗೆ ವರ ಕೊಡ್ತಾನೆ, ಪ್ರಸಾದ ಕೊಡ್ತಾನೆ ಅಂತ ಹೇಳಿದ್ರೆ, ಪ್ರಸೀದ ಅಂತ ಹೇಳಿದ್ರೆ ಖುಷಿ ಆಗೋದು ಅಂತ, ಪ್ರಸಾದ ಅಂತ ಹೇಳಿದ್ರೆ ಭಗವಂತ ಖುಷಿಯಾಗಿದ್ದಾನೆ ಅಂತ. ಭಗವಂತ ನಮ್ಮ ಬಗ್ಗೆ ಖುಷಿಯಾಗಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅದು ನಮಗೆ ವರ ಅದು ಸಿಗುತ್ತೆ ನಮ್ಗೆ.
ಹಾಗೆ ಇಲ್ಲಿ ಶುಕ್ರ ಅವನಿಗೆ ಒಂದು ಕಣ್ಣು ಇತ್ತಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಒಂದು ನಂದಾ ದೀಪವನ್ನು ಹಚ್ಕೊಂಡು ಆ ದೀಪವನ್ನೇ ನೋಡ್ಕೊಂಡು ತಪಸ್ ಮಾಡ್ತಾನೆ ಇವನು. ಶುಕ್ರ ವಾಮನಾವತಾರದಲ್ಲಿ ಹೋದ ಕಣ್ಣು ಇವನಿಗೆ ಬರುತ್ತೆ. ಮಂಗಳಾಶಾಸನ ಅಂತ ನೋಡಿದಾಗ ತಿರುಮಂಗೆ ಆಳ್ವಾರ್ 10 ಪಾರ್ಶ್ವ ತಿರುವಳ್ಳಿಗುಡಿ ಬಗ್ಗೆ ಹಾಡಿದ್ದಾರೆ. ಅದನ್ನ ಈ ಎಲ್ಲಾ ಕ್ಷೇತ್ರಗಳು ಇದೆಯಲ್ಲ, ಇದೆಲ್ಲಾನು ಒಳ್ಳೆ ಫಲವತ್ತಾದ ಭೂಮಿಗಳು, ಎಲ್ಲ ಸುತ್ತಲೂ ಕಾವೇರಿ ನೀರಾವರಿ ಯೋಜನೆ ಚೆನ್ನಾಗಿರುವಂತದ್ದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಮೂಲವರು ನಾನು ಹೇಳಿದೆ, ಕೋಲವಲ್ವಿಲಿ ರಾಮ, ಶೃಂಗಾರ ಸುಂದರ ಮತ್ತು ಉತ್ಸವರಿಗೆ ಹೆಸರು, ತಾಯಾರಿಗೆ ಮರಕತವಲ್ಲಿ ಅಂತ ಹೆಸರು. ಈ ಪೆರಿಯ ತಿರುಕೋಳಿನಲ್ಲಿ 4ನೇ 10 ಪೂರ್ತಿ ಒಂದು 10 ಹಾಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಈ ಪುಸ್ತಕವನ್ನ ನೀವು ಫಾಲೋ ಮಾಡ್ತಾ ಇದ್ರೆ 141 ಪೇಜ್ ನಂಬರ್ ನೋಡ್ಕೊಳ್ಳಿ. ஆட்சியரழைப்ப வெண்ணை உண்டு ஒரு ಕಾಲ್ ಆಲಿಲೈ ಒಳ್ಳಲ್ಲ ಎಂಬೆರುಮಾನ್. ಒಂದು ಕಾಲದಲ್ಲಿ ಬಾರೋ ಬೆಣ್ಣೆ ಕೊಡ್ತೀನಿ ಅಂತ ಹೇಳಿದವನು ಕೃಷ್ಣ ಓಡೋಗಿ ಕೈಯಲ್ಲಿ ಬೆಣ್ಣೆ ಇಸ್ಕೊಂಡು ತಿಂತಾ ಇದ್ದಂತೆ ಎಲ್ಲ ಮೇಲೆ. ಅವನೇನೆ ಆಲಿಲ ಮೇಲೆ ಇಡೀ ಜಗತ್ತನ್ನ ನುಂಗಿ ಮಲ್ಕೊಂಡಿರೋ ಭಗವಂತ ನೋಡಿ. ಈ ಹುಡುಗಾಟ ಹುಡುಗಾನ ಅವನು ಪರಬ್ರಹ್ಮನು, ಈ ಹುಡುಗಾಟ ಹುಡುಗಾನ ಅವನೇನೆ ಇವನು ವಿಶ್ವರೂಪ ತೋರಿಸೋನು ಅನ್ನೋ ತರ ಆಶ್ಚರ್ಯಕರವಾದ ಜ್ಯೇಷ್ಠತೆಗಳ ಅಘಟಿತ ಘಟನಾ ಸಾಮರ್ಥ್ಯವನ್ನ ಮಾಡಬಲ್ಲ ಭಗವಂತ ಅಂತ ತೋಳ್ತಾರೆ. பேச்சியை முலை உண்டு இணை மருதிரத்து பெருநிலமಳಂದವನ್ ಕೋಯಿಲ್. ಕಾಯ್ತಾ ನೀರ್ ಪೇಚಿ ಮುಲೆ ಉಂಟು, ಅದು ಚೆನ್ನಾಗಿ ಅರ್ಥ ಆಗತ್ತೆ. ಪೂತನಿ ಮುಲೆಯನ್ನ ವಿಷದ ಸ್ತನ್ಯಪಾನ ಮಾಡಿ ಇಣೆ ಮರುದಿರುತ್ತೆ ಅರ್ಜುನ ವೃಕ್ಷಗಳ ಮಧ್ಯೆ ಬಂದು ಪೆರುನಿಲಮಳಂದವನ್ ಕೋಯಿಲ್. ವಾಮನ ಅವತಾರದಲ್ಲಿ ದೊಡ್ಡ ಭೂಮಿಯನ್ನ ಅಳ್ಕೊಂಡವನು. ಕಾಯ್ತಾ ನೀರ್ ಕಮುಹುಂ, ಉದ್ದುದ್ದಕ್ಕಿರುವಂತ ಅಡಿಕೆ ಮರ, ಕದಲಿಗುಂ ತೆಂಗುಂ ಎಂಗುಂ ಮಾಂಪೊಳಿಗಳಿನ್ ನಡುವೆ. ತುಂಬಾ ಎಲ್ಲ ಕ್ಷೇತ್ರ ನೀನ ಹೇಳಿದ್ನಲ್ಲ, ತುಂಬಾ ಫಲವತ್ತವಾದ ಭೂಮಿ ಅಂತ, ಅವೆಲ್ಲವನ್ನ ಇಲ್ಲಿ ಹೇಳ್ತಾರೆ. ವಾಯ್ತ ನೀರ್ ಪಾಯುಂ ಮಣಿಯನ್ ತೆನ್ಪಾಲ್ ತಿರುವೆಳ್ಳಿ ಅಂಗುಡಿಯದುವೆ. ಅವ್ರಿಗೆ ಸಾಕಾಗಿ ನೀರು ಮತ್ತೆ ಹರಿದು ಹೋಗೋ ತರ ಬಿಡ್ತಾರಂತೆ, ಅಷ್ಟೊಂದು ಎಕ್ಸಸ್ ನೀರಿದೆ ಅಲ್ಲಿ, ನೀರು ಹರಿತಾನೇ ಇರುತ್ತೆ ಒಮ್ಮೆ ಅಂತ. ಆ ನೀರೈಮೈ ತಂದ್ರ ಅಲೆ ಕಡಲಡೈ ತಿಟ್ಟೆ. ಒಂದು ಅವತಾರದಲ್ಲಿ ನೋಡಿದ್ರೆ ಹಸು ಮೇಯಿಸ್ತಾನೆ, ಇನ್ನೊಂದು ಅವತಾರದಲ್ಲಿ ನೋಡಿದ್ರೆ ಅಲೆ ಕಡಲ್ ಅಡೈತಿತ್ತೆ. ಎಲ್ಲಿ ರಾಮ ಅವತಾರದಲ್ಲಿ ಸಮುದ್ರವನ್ನ ಶಾಂತಗೊಳಿಸ್ಬಿಡ್ತಾನೆ. ಚಾಪಯಾಮ ಸೌಮಿತ್ರಿ ಅಹಂ ಶೋಷಯಿಷ್ಯಾಮಿ ಅಂತ ಹೇಳ್ಬಿಟ್ಟು, ನಾನು ಶೋಷಿಸ್ಬಿಡ್ತೀನಿ ಸಮುದ್ರವನ್ನ ಅಂತ ಹೇಳಿ 3 ದಿವಸ ಕಾಲ ಆ ಪುಲ್ಲಾಡಿನಲ್ಲಿ ತಪಸ್ ಮಾಡಿ ಇಲ್ಲಿ ದರ್ಭಶಯನ ಅಂತಾನು ಹೇಳ್ತಾರೆ ಆ ಕ್ಷೇತ್ರಕ್ಕೆ. ರಾಮ ಸಮುದ್ರರಾಜನಿಗೆ ಶರಣಾಗತಿ ಮಾಡ್ಕೊಂಡಾಗ ಅವನು ಬರೋದಿಲ್ಲ. ಅವಾಗ ಕೋಪ ಬಂದು ಸೌಮಿತ್ರಿಗೆ ಹೇಳ್ತಾನೆ, ನನ್ನ ಶಾಪ, ನನ್ನ ಬಿಲ್ಲನ್ನ ತಗೊಂಡು ಬಾಳ, ಈ ಸಮುದ್ರವನ್ನು ಶೋಷಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಒಂದು ತುಂಬಾ ಸುಂದರವಾದ ಅರ್ಥಗರ್ಭಿತವಾದ ಒಂದು ಸೀಕ್ರೆಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ತೋರಿಸ್ಕೊಡ್ತಾರೆ. ಅಲ್ಲ, ಶರಣಾಗತಿ ಫಲಿಸ್ಬೇಕು ಅಂತ ಇದ್ರೆ ಭಗವಂತ ಸಮುದ್ರರಾಜನಿಗೆ ಶರಣಾಗತಿ ಮಾಡದ ಅಲ್ವಾ, ಅದು ಫಲಿಸ್ಬೇಕಾಗಿತ್ತಲ್ವ. ಶರಣಾಗತಿ ಶಾಸ್ತ್ರ ಅಂತ ಹೇಳಿದಾಗ ಶರಣಾಗತಿ ಫಲಿಸ್ಬೇಕಾಗಿತ್ತಲ್ಲ, ಯಾಕೆ ಫಲಿಸ್ಲಿಲ್ಲ ಅಂತ ಕೇಳ್ತಾನೆ. ಅವಾಗ ಹೇಳ್ತಾರೆ, ತನ್ನನ್ನ ತಾನು ಕಾಪಾಡ್ಕೊಳ್ತೀನಿ ಅಂತ ಎಷ್ಟರವರೆಗೂ ಇರುತ್ತೋ ಆ ಕಿಂಚನ್ಯ ಅನನ್ಯಗತಿತ್ವ ಮುಖ್ಯ ಕ್ವಾಲಿಫಿಕೇಶನ್ ಪ್ರಪತ್ತಿಗೆ. ಅದು ಯಾವಾಗ ಇರೋದಿಲ್ವೋ, ತನ್ನನ್ನ ತಾನು ಯಾವಾಗ ಕಾಪಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾನೋ ಅವಾಗ ಈ ಶರಣಾಗತಿ ಫಲಿಸೋಲ್ಲ. ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ, ಬ್ರಹ್ಮಾಸ್ತ್ರದಲ್ಲಿ ಅಯನ್ ಹತ್ತಿರಂ ಪೋಲ್ ಬೆಳ್ಳಿ ನಿಕ್ಕು, ಬ್ರಹ್ಮಾಸ್ತ್ರಕ್ಕೆ ಅದ್ರ ಜೊತೆಗೆ ಇನ್ನೊಂದು ಅಸ್ತ್ರ ಹಾಕ್ಬಿಟ್ರೆ ಅದು ಬ್ರಹ್ಮಾಸ್ತ್ರ ಕೆಲಸ ಮಾಡೋದಿಲ್ಲ. ಅದೇ ತರ ಈ ಶರಣಾಗತಿನೂ ಅಷ್ಟೇನೆ. ಅದಕ್ಕೆ ಭಗವಂತ ಎಲ್ಲಾರ್ನೂ ಕಾಪಾಡೋನು, ತನ್ನನ್ನು ತಾನು ಕಾಪಾಡ್ಕೊಳಕ್ಕಾಗತ್ತೆ. ಅದು ಅಷ್ಟೇ ಅಲ್ಲದೇನೆ ಸಮುದ್ರನನ್ನೇ ಕೊಲ್ತೀನಿ ಬಾ ಅಂತ ಹೇಳುವಷ್ಟು ಶಕ್ತಿ ಇರೋನು. ಶರಣಾಗತಿ ಅವನಿಗೆ ನಂಬಿಕೆ ಇಲ್ಲ, ಸಮುದ್ರನೇ ನನ್ನ ಕಾಪಾಡ್ಬೇಕು ಅಂತಿಲ್ಲ, ಮಾಡಿದ್ರೆ ಇವನ್ನ ಕೊಲ್ತೀನಿ ಅನ್ನೋದು ಒಂದು ಬರುತ್ತಲ್ಲ ಬಾಯಲ್ಲಿ, ಅದು ತಪ್ಪು. ಆಗಿಂಚಿನೇ ಅದನ್ನೇ ಗತಿತ್ತು, ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಅಂತ ಹೇಳಿ ಶರಣಾಗತನ ಲಕ್ಷಣದಲ್ಲಿ ಅದು ಒಂದು ಆ ತರ ಇದ್ರಾನೇ ಶರಣಾಗತಿ ಫಲಿಸೋದು. ಇನ್ನೊಂದು, ಯಾರ ಹತ್ರ ಶರಣಾಗತಿ ಮಾಡ್ಕೊಳ್ಬೇಕು?
ಯಾರು ತನ್ನನ್ನು ತಾನೇ ಕಾಪಾಡಿಕೊಳಕಾಗದೆ ಇನ್ ರಿಟರ್ನ್ ಸಮುದ್ರರಾಜ ಅವನೇ ಕೈ ತೋರಿಸ್ಕೊಂಡು ಎದ್ದು ಬರ್ತಾನ ಮೇಲೆ ಬಂದ್ಬಿಟ್ಟು, ಅಯ್ಯೋ ನನ್ನ ಕೊಲ್ಬೇಡ ರಾಮ, ಕ್ಷಮಿಸ್ಬಿಡು, ನಾನು ಬೇಕಂತಲೇ ನಾನು ಬರ್ಲಿಲ್ಲ, ಯಾಕಂದ್ರೆ ನನ್ನಲ್ಲಿ ರಾಕ್ಷಸರು ತುಂಬಾ ಕಟ ಕೊಡ್ತಾ ಇದ್ದಾರೆ, ನೀನ್ ತೊಟ್ಟ ಬಾಣವನ್ನ ಅವ್ರ ಮೇಲೆ ಬಿಡು ಅಂತ ಹೇಳ್ತಾರೆ. ಹೀಗೆ ಈ ತುಂಬಾ ಅದ್ಭುತವಾದ ದೃಶ್ಯಗಳನ್ನ ರಾಮಾಯಣದಲ್ಲಿ ನಮ್ಗೆ ತೋರಿಸಿ ಶರಣಾಗತಿ ಶಾಸ್ತ್ರದ ಬಗ್ಗೆ ನಮ್ಗೆ ಏನೇನು ಅನುಮಾನಗಳಿರುತ್ತೋ ಅವುಗಳನ್ನೆಲ್ಲ ಹೋಗ್ಲಾಡಿಸ್ತಾರೆ. ಅದೇ ತರ ಭರತ ಒಂದು ಶರಣಾಗತಿ ಮಾಡ್ಕೊಂಡಲ್ಲ, ನೀನೇ ಬಂದೇ ಬರ್ಬೇಕು ಅಂತ ಹೇಳಿ, ಅವಾಗ ಯಾಕೆ ಭಗವಂತ ವಾಪಸ್ ಬರ್ಲಿಲ್ಲ ಅಂತ ಹೇಳಿದ್ರೆ, ಒಂದು ಭರತನಿಗೆ ಕೆಟ್ಟ ಹೆಸರು ಬರ್ಬೇಕು, ಈಗಾಗ್ಲೇ ಬಂದಿದೆ, ಊರವರೆಲ್ಲ ಭರತ ಕೆಟ್ಟವನು, ಅವನಿಂದಲೇ ರಾಮ ಹೋದ ಅಂತೆಲ್ಲ ಬೈಕೋತಾ ಇದಾರಲ್ಲ. ಭರತನಿಗೆ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಭಗವಂತ ವಾಪಸ್ ಬರಬಾರ್ದು. ಅವನು ನಂದಿ ಗ್ರಾಮದಲ್ಲಿ 14 ವರ್ಷ ಇಟ್ಕೊಂಡು ತಪಸ್ಸು ತರ ಅವನು ಅಯೋಧ್ಯೆ ನೋಡ್ಕೊಂಡಲ್ಲ, ಆಗ ಎಲ್ಲರಿಗೂ ಭರತನ ಮೇಲೆ ಇದ್ದ ಕೆಟ್ಟ ಅಭಿಪ್ರಾಯ ಹೊರಟೋಗತ್ತೆ. ಅದು ಹೊರಟೋಗೋದು ಅಲ್ಲೇನೆ ಪಾದುಕೆಯನ್ನ ತಲೆ ಮೇಲೆ ಹೊತ್ಕೊಂಡು ಬಂದು ಪಾದುಕೆಯನ್ನೇ ಸಿಂಹಾಸನದ ಮೇಲಿಟ್ಟು ಅವನು ಪಟ್ಟಾಭಿಷೇಕ ಮಾಡ್ತಾನಲ್ಲ, ಅವಾಗ ಒಂದು ಪಕ್ಷ ರಾಮನಿಗಿಂತ ಹೆಚ್ಚಾಗಿ ಭರತನಿಗೆ ಗೌರವ ಕೊಡ್ತಾರೆ ಜನಗಳು. ಯಾಕೆಂತ ಹೇಳಿದ್ರೆ ಎಂಥ ತ್ಯಾಗಿ ನೋಡಿ, ಅವನ ಕೈನಲ್ಲಿ ರಾಜ್ಯ, ಅಮ್ಮ ಕೊಟ್ಟಿದ್ದ ವರದಿಂದ ಬಂದಿದ್ದ ರಾಜ್ಯ, ಯಾರು ಇಲ್ಲ, ಅಣ್ಣನೂ ಇಲ್ಲ, ಯಾರು ಇಲ್ಲ, ಎಲ್ಲ ಇದ್ರು ಕೂಡ ಅವನು ಸಿಂಹಾಸನದ ಮೇಲೆ ಕೂತ್ಕೊಳ್ಳದೆ ಒಳ್ಳೆ ಋಷಿ ಮುನಿಗಳ ತರ ಹೋಗಿ ಆ ನಂದಿ ಗ್ರಾಮದಲ್ಲಿ ಇದಾನಲ್ಲ ಅಂತ ಎಲ್ಲರೂ ಅವನನ್ನ ಮೆಚ್ಕೊಳಕ್ ಶುರು ಮಾಡುದು. ಇದೇ ಬೇಕಾಗಿದ್ದು ರಾಮನಿಗೆ. ಭರತನಿಗೆ ಕೆಟ್ಟ ಹೆಸರು ಬರ್ಬೇಕಾಗಿ ಶರಣಾಗತಿ ಫಲಿಸ್ತು ಅಂತ ಹೇಳಿದ್ರೆ ಏನೋ ಕೇಳಿದ್ರು ಕೊಡ್ಬೇಕಂತಲ್ಲ, ಅವ್ರಿಗೆ ಒಳ್ಳೇನಾಗ್ಬೇಕು ಯಾವಾಗ್ಲೂ ಅಷ್ಟೇನೆ. ನಾವು ಶರಣಾಗತಿ ಮಾಡ್ಕೊಳ್ತೀವಿ ಅಂದ್ರೆ ನಮಗೇನ್ ಒಳ್ಳೇದು ಅದನ್ನ ಕೊಡ್ತಾನೆ ಭಗವಂತ. ನಾವು ಕೇಳಿದ್ದನ್ನೆಲ್ಲ ಕೊಡ್ತಿರ್ತಾನೆ ಅಂತಲ್ಲ, ಕೇಳಿದ್ದನ್ನು ಕೊಡ್ತಾನೆ, ಯಾವಾಗ ಕೊಡ್ಬೇಕೋ ಅವಾಗ ಕೊಡ್ತಾನೆ, ನಮಗೇನ್ ಒಳ್ಳೇದೋ ಅದನ್ನ ಕೊಡ್ತಾನೆ. ಅದು ತುಂಬಾ ಮುಖ್ಯ. ಅದು ಅವನು ಭರತನಿಗೆ ಅಷ್ಟೇ ಅಲ್ಲೇ ಭರತಾಯ ನಮೋಸ್ತು ತಸ್ಮೈ ಪ್ರಸಿತೋ ರಾಘವ ಪಾದುಕ ಉದಾರ ಅಂತ ಹೇಳ್ಬಿಟ್ಟು ಪಾದುಕ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಅದು ತುಂಬಾ ಹೇಗೆ ಅಂದ್ರೆ ಇಡೀ ಜಗತ್ತಲ್ಲಿ ಪಾದುಕೆಗಳನ್ನ ಇಟ್ಟು ಪೂಜೆ ಮಾಡೋದು ಅನ್ನೋ ಒಂದು ಪದ್ಧತಿಯನ್ನ ಭರತನೇ ಶುರು ಮಾಡಿದ್ದು. ಈ ಹೆಸರು ಹೆಂಗ್ ಬರ್ತಾ ಇತ್ತು? ರಾಮ ತನ್ನ ಪಾದುಕೆ ಭರತನ ಕೊಡದೆ ಹೋಗಿದ್ರೆ, ಅಥವಾ ರಾಮ ತಾನೇ ವಾಪಸ್ ಬಂದ್ಬಿಟ್ಟು ರಾಜ್ಯ ಆಳಿದ್ರೆ ಆ ಪಾದುಕೆ ಕೊಡೋ ಇದೇ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಅವಾಗ ಭರತನ್ಗೆ ಎಲ್ಲಿ ಬರ್ತಾ ಇತ್ತು ಈ ಹೆಸರು? ಇದೆಲ್ಲ ನಾವು ನೋಡ್ಬೇಕು. ಶರಣಾಗತಿ ಅಂತ ಬಂದಾಗ ಭಗವಂತ ನೋಡಿನೇ ಕೊಡ್ತಾನೆ, ಅದು ಆಶ್ಚರ್ಯ. ஆனிரை மேய்க்காண்டு அலைக்கடலடைத்திட்ட அரக்கர்த்தம் சிரங்களையுருட்டி காவிரை மேகம் கலந்ததோர் உருவ கண்ணனார் கருதிய கோயில் பூமிரை சிறந்தி புன்னை முத்தொரும்பி பொதும்பிடை வரிவண்டு மெண்டீர் தேனிரை துண்ட ಅಂಗಂದಿಶೈ ಮುರலும் ತಿರುವಳ್ಳಿಯಂಗುಡಿಯದುವೆ. ತಿರುವಳ್ಳಿಯಂಗುಡಿಯಲ್ಲಿ ತುಂಬಾ ಎಲ್ಲ ಈ ವರಿಮಂಡು ಜೀಸಿಂಬೆಗಳೆಲ್ಲ ತುಂಬಾ ಇತ್ತು, ತೇನೀರ ಇತ್ತು ಅಂದ್ರೆ ಅಲ್ಲೆಲ್ಲ ಮಧುಗಳನ್ನೆಲ್ಲ ಚೆನ್ನಾಗಿ ಹೀರಿ ಖುಷಿಯಾಗಿ ನರ್ತನ ಮಾಡ್ತಾ ಇದ್ವಂತೆ ಅವೆಲ್ಲ. ತುಂಬ ನೀರೈಸೆ ಎಲ್ಲೆಲ್ಲ ಪುಷ್ಪಗಳು ಅಂದ ತಕ್ಷಣ ಬರೀ ರೋಜಾ ಹೂವ ಇನ್ನೊಂದು ಅಂತಲ್ಲ, ಎಲ್ಲ ವೈಲ್ಡ್ ಫ್ಲವರ್ಸ್ ಹೌಸ್, ಅದ್ರಲ್ಲೂ ತುಂಬಾ ಜೇನುಗಳು ಅವೆಲ್ಲ ಇರುತ್ತೆ ಎಲ್ಲೆಲ್ಲೇ. ನಾವು ನೋಡೋದಿಲ್ಲ, ಗಮನಿಸೋದಿಲ್ಲ. ಇಲ್ಲಿ ನಮ್ಗೆ ಈ ಪಟ್ಟಣವಾಸದಲ್ಲಿ ಅದೆಲ್ಲ ಸಿಗಲ್ಲ. ಹಳ್ಳಿಗಾಡಲ್ಲೆಲ್ಲ ನೋಡಿದ್ರೆ ನೆಲದಲ್ಲೇ ಬೆಳೆದಿರೋಂಥ ಚಿಕ್ಕ ಚಿಕ್ಕ ಹುಲ್ಲಿನ ತರ ಗಿಡಗಳಲ್ಲಿ ಕೂಡ ಬೇರೆ ಬೇರೆ ತರ ಹೂಗಳು ಬಿಟ್ಟಿರುತ್ತೆ. ಈ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಇದರಲ್ಲಿ ಬದ್ರಿನಾಥ್ಗೆ ಆಚೆ ಇದೆ. ಅದು ಒಂದು ಸೀಸನ್ ಅಲ್ಲಿ ಹೋಗ್ಬೇಕು, ಗಂಧಮಾದನ ಪರ್ವತ ಅಂತಾನೆ ಹೆಸರು ಅದಕ್ಕೆ. ಅಲ್ಲಿ ಬೇರೆ ಬೇರೆ ತರ ಪುಷ್ಪಗಳು ವಿಕಸಿತ ಆಗತ್ತೆ ಒಂದು ಸೀಸನ್ ಅಲ್ಲಿ. ಅದು ಹೇಗೆ ಅಂದ್ರೆ ಟ್ರೆಕ್ಕಿಂಗ್ ಹೋಗ್ತಾರೆ, ಒಂದು 7-8 ಮೈಲಿ ಟ್ರೆಕ್ಕಿಂಗ್ ಹೋಗಿ ಮತ್ತೆ ವಾಪಸ್ ನಡ್ಕೊಂಡು ಬರ್ತಾರೆ. ಆ ಟ್ರೆಕ್ಕಿಂಗ್ ಹೋಗೋದೇನೆ ಆ ಪರಿಮಳಯುಕ್ತ ಸುವಾಸನೆಯ ಪುಷ್ಪಗಳಿರುತ್ತಲ್ಲ, ಅದೇ ಒಂದು ಥೆರಪಿ. ಅದಕ್ಕೋಸ್ಕರನೇ ಹೋಗ್ತಾರೆ ಆ ಪರಿಮಳ. ಆ ತರ ಇನ್ನೂ ಅಷ್ಟು ತಿರುವಳ್ಳಿಯಂಗುಡಿಯಲ್ಲಿ ತುಂಬಾ ಪುಷ್ಕಳವಾಗಿ ಹೂಗಳು ಎಲ್ಲಾ ಪರಿಮಳ ಬೇಕಾ ಇತ್ತು ಅಂತ. கடுவிடமுடைய காளியன் தடத்தை கலக்கி முன்னல கழித்து அவன் தன் படமிரப்பாய்ந்து பன்மணி சிந்த பல்நடம் பைகின்ற கோயில். ಕಾಳಿಂಗ ಮರ್ದನವನ್ನ ಇಲ್ಲಿ ಹೇಳ್ತಾರೆ. ನಾನಾ ವಿಧವಾದ ನಾಟ್ಯವನ್ನು ಕಾಳಿಂಗನ ಮೇಲೆ ಮಾಡಿದ ಅವನು ಅಂತ. படமிரவல் புல் பாவை எல்லார்கள் பயிற்றிய ನಾಟಕ ತೊಲಿಪೋ. ಏನೋ ಎಷ್ಟೋ ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದ, ಇವಾಗ ಅರಂಗೇಟ್ರ ಮಾಡ್ತಾ ಇದ್ದ ಅನ್ನೋ ತರ
ಅಷ್ಟು ಸುಂದರವಾಗಿ ನರ್ತನ ಮಾಡ್ತಾ ಇದ್ದಂತೆ. ಅಡೈ ಕುಡೈ ತಳುವಿ ಅಂಡನ್ನಿಂದದಿರುಂ ತಿರುವಳ್ಳಿಯಂಗುಡಿಯದುವೇ. ಎಲ್ಲ ತುಂಬಾ ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರುವಂತ ಒಂದು ಕ್ಷೇತ್ರ ಅಂತ ಅನ್ನಿಸ್ಕೊಂಡ್ರಂತೆ ಈ ತಿರುವಳ್ಳಿಯಂಗುಡಿ. ಅಡೈ ಕುಡೈ ತಳುವಿ ಅಂಡನ್ನಿಂದದಿರ. ತಿರುವಳ್ಳಿಯಂಗುಡಿ ಅಂದ್ರೆ ಎಲ್ಲಾರು ಅನ್ಬೇಕು. ಆ ತರ ಒಂದು ಆಶ್ಚರ್ಯಕರವಾದ ಒಂದು ಮಹಿಮೆ ಈ ಊರಿಗೆ ಬಂತು. ಕರವೈ ಮುನ್ಕಾತ ಕಂಜನೈ ಕಾಯ್ದ ಕಾಳಮೇಘತ್ತಿನ್ನೊರುವನ್. ಕಾಳಮೇಘತ್ತಿನ ಕಪ್ಪು ಬಣ್ಣಕ್ಕಿದ್ದ ಇವನು. ಕರವೈ ಮುನ್ಕಾತ ಹಸುಗಳನ್ನ ಕಾಯ್ದು ಕಂಜನೈ ಕಾಯ್ದ ಕಂಸನನ್ನ ಕೊಂದ. ಪರವೈ ಮುನ್ನೊ ಎತ್ತ ಪಾರ್ಕಡಲ್ ತುಯಿದ್ರ. ಆ ಪಕ್ಷಿ ಗರುಡನ ಮೇಲೆ ವಾಹನನಾಗಿ ಬಂದು ಕ್ಷೀರಸಾಗರದಲ್ಲಿ ಬಂದು ಕುಳಿತುಕೊಂಡಿರೋದ. ಪರವನಾರ್ ಪಳ್ಳಿ ಕೊಳ್ಕೋಯಿಲ್. ಅವನು ಇಲ್ಲಿ ಕ್ಷೀರಸಾಗರದಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನಂತೆ. ತುರೈ ತುರೈದೋರುಂ ಪೊನ್ಮಣಿ ಶಿಡರುಂ. ಈ ತಿರುವಳ್ಳಿಯಂಗುಡಿಯಲ್ಲಿ ಆ ನದಿಗಳೆಲ್ಲ ಪೊನ್ಮಣಿ ಗುಂಡಾಗಿ ಚಿನ್ನದ ಗುಂಡುಗಳು ಬಂದು ತೀರಕ್ಕೆ ಹೊಡಿತಾ ಇದ್ದಾನೆ. ತೊಹು ತಿರೈ ಮಣ್ಣಿಗೆಂಪಾಲ್ ಶೆರುಮಣಿ ಮಾಡ ಕೊಡಿ ಕದಿರಣവും ತಿರುವಳ್ಳಿಯಂಗುಡಿಯದುವೇ. ಆ ಮಣಿಮಣಿಯಾಗಿ ಒಳ್ಳೆ ದಡದಲ್ಲಿ ಬಂದು ಚಿನ್ನದ ಗುಂಡುಗಳೆಲ್ಲ ಬೀಳ್ತಾ ಇತ್ತಲ್ಲ, ಎಲ್ಲ ಒಳ್ಳೆ ಸೂರ್ಯನ ಹತ್ರ ಪ್ರಕಾಶವಾಗಿ ಹೊಳಿತಾ ಇತ್ತಂತೆ. ಸೂರ್ಯ ಅಲ್ಲಿದಾನ ಅಥವಾ ಇಲ್ಲಿದಾನ ಅನ್ನೋ ತರ ಅನುಮಾನ ಬರೋ ತರ ಅಷ್ಟೊಂದು ಚಿನ್ನದ ಗುಂಡುಗಳು ಅಲ್ಲಿ ಬಂದು ನದಿನಲ್ಲಿ ದಡಕ್ಕೆ ಬಂದು ಬಿದ್ದಿತ್ತು ಅಂತ. ಸಹ್ಯಾದ್ರಿ ಪರ್ವತ ಅದು ಅಲ್ಲಿ ತುಂಬಾ ಇವಾಗ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಇದರಲ್ಲಿ ಸಹ್ಯಾದ್ರಿ ಪರ್ವತದಲ್ಲಿ ಮಳೆನಲ್ಲಿ ಎಲ್ಲ ಕರಗಿ ಚಿನ್ನಕ್ಕೆ ಬೇರೆ ಏನು ಪ್ರೊಸೆಸಿಂಗ್ ಜಾಸ್ತಿ ಇಲ್ಲ. ತೊಳೆದು ಪುಡಿ ಮಾಡಿ ತೊಳೆದು ಅಂದ್ರೆ ಡಿಕ್ಯಾಂಟ್ ಆಗಿರುತ್ತೆ ಚಿನ್ನ ಅಷ್ಟೇ. ತುಂಬಾ ಈಸಿ ಪ್ರೊಸೆಸಿಂಗ್. ಆ ತರ ಗುಂಡಾಗಿ ಚಿನ್ನದ ಗುಂಡುಗಳು ಬಂದು ಇಲ್ಲಿ ಹುಡ್ಕೊಂಡ್ ಬಂದು ಬೀಳ್ತಾ ಇದ್ದಾರೆ. பாரினை உண்ட பாரினை உமிழ்ந்த பாரதம் கையெறிந்து ஒரு கால் தேரினையோந்த தேரினை துறந்த செங்கண்மால் சென்றுரை கோயில். ಪಾರಿನೈ ಉಂಡು ಮಹಾಪ್ರಳಯ ಕಾಲದಲ್ಲಿ ಭೂಮಿನೂ ಎಲ್ಲ ನುಂಗ್ಬಿಡ್ತಾನೆ. ಪಾರಿನೈ ಉಮಿழ்ந்து ಮತ್ತೆ ಸೃಷ್ಟಿ ಮಾಡುವಾಗ ಅದನ್ನ ಪವನ ಉಗುಳ್ತಾನೆ. ಭಾರತಂ ಕೈಯೇರಿಂದ ಇವನೇ ಮಹಾಭಾರತ ಯುದ್ಧವನ್ನ he was instrumental in happening of the ಮಹಾಭಾರತ ಯುದ್ಧ ಅಂತ ಹೇಳಿಕ್ಕೆ ಕೈಯೇರಿಂದ ಅಂತ ಹೇಳ್ತಾರೆ. ಒಂದು ಒಂದ್ ಕಾಲದಲ್ಲಿ ಇವನು ತೇರನ್ನ ಇವನೇ ನಡೆಸ್ತಾನೆ. ತೇರಿನೈ ತುರಂದ ತೇರನ್ನ ಬಿಟ್ಟು ಕೆಳಗಿಳಿತಾನೆ. ಇವನ್ನ ತುಂಬಾ ತೇರಿನೈ ಊರ್ದು ಅಂತ ಹೇಳಿದಾಗ ಹೇಗೆ ಪಂಚಪಾಂಡವರನ್ನ ರಕ್ಷಿಸ್ತಾನೆ ಅಂತ ಹೇಳಿದ್ರೆ, ಈ ಭಗದತ್ತ ಒಂದು ಅಸ್ತ್ರ ಇಟ್ಕೊಂಡಿರ್ತಾನೆ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಈ ಭಗದತ್ತ ದುರ್ಯೋಧನನ ಕಡೆ ಇರ್ತಾನೆ. ಭಗದತ್ತ ಹೇಳ್ತಾನೆ, ಇವತ್ತು ನಾನು ಹೇಗಾದ್ರೂ ಅರ್ಜುನನ ಕೊಂದೇ ಕೊಳ್ತೀನಿ, ಯಾಕಂದ್ರೆ ನನ್ನ ಹತ್ರ ಈ ವರಾಹನ ಕೋಟ್ ಅವನ ಹಲ್ಲಿದೆಯಲ್ಲ ಅದು ನಮ್ಮನ್ನ ಪರಂಪರೆಯಾಗಿ ಬಂದಿರುವಂತದ್ದು. ಅದ್ ಹೆಸರು ಹೇಳಿ ಯಾರ ಮೇಲೆ ಹಾಕಿದ್ರೆ ಅವರು ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಅರ್ಜುನ ಇವತ್ತು ಸತ್ತ ಅಂತ ಇಟ್ಕೊಳ್ಳಿ ಅಂತ ಹೇಳಿ ದುರ್ಯೋಧನ ಹೇಳ್ಬಿಟ್ಟು ಭಗದತ್ತ ಅದನ್ನ ಆಯುಧವನ್ನ ಪ್ರಯೋಗ ಮಾಡ್ತಾನೆ. ಇವನು ಹೇಳ್ತಾನೆ, ಯಾರು ಸ್ವಲ್ಪ ಕೆಳಗಡೆ ಬಗ್ಗು ತಲೆ ಬಗ್ಗು ಇಲ್ಲಿ ಹೋದ್ರೆ ನಿನ್ ತಲೆ ಹೋಗ್ಬಿಡತ್ತೆ ಅಂತ. ಕೇಳಲಿಲ್ಲ ಅರ್ಜುನ. ನಾನೇ ಇವನ್ ಮಾತು ಕೇಳಬೇಕು ಅಂತ. ಅಯ್ಯೋ ಪೆದ್ದೆ ಹಿಂಗಾಗ್ಬಿಡ್ತೀಯಲ್ಲ ನೀನು ಅಂತ ತೇರಿನೆಯೂ ಒಂದೇ ಒಂದು ಕಾಲಲ್ಲಿ ಹೀಗೆ ಮೆಟ್ಟಿ ಅಮುಕ್ತಾನೆ. ಆ ತೇರಿ ಫುಲ್ ಕೆಳಗಡೆ ಬರುತ್ತೆ, ಒಂದಡಿ ಕೆಳಗಡೆ ಬರುತ್ತೆ. ಅವನು ಭಗದತ್ತನ ಇದೆಯಲ್ಲ ಆಯುಧ, ಅದು ಅರ್ಜುನನ ಕಿರೀಟ ಹಂಗೆ ಹೊಡ್ಕೊಂಡು ಹೋಗುತ್ತೆ. ಒಂದು ಕ್ಷಣ ಅರ್ಜುನ ಗಾಬರಿ ಆಗ್ಬಿಡ್ತಾನೆ. ಮತ್ತೆ ಗಾಬರಿ ಆಗಿದಾಗ ಏನ್ ಪ್ರಯೋಜನ? ಕೃಷ್ಣ ಹೇಳಿದ ಮಾತು ಕೇಳ್ಬೇಕಾಯ್ತಲ್ವಾ, ನೀನ್ ತಲೆ ಬಗ್ಸು ಕೆಳಗಡೆ ಕೂತ್ಕೊಂಡು ಅಂತ ಹೇಳಿದ್ರೆ ಕೇಳಲ್ಲ. ಅವ್ರಿಗೇನಾಗುತ್ತೆ, ನಾನು ಎದುರಿಸ್ತೇನೆ ಅಂತ ಹೋಗ್ತಾನೆ. ನಂತರ ತೇರಿನೈ ಒಂದು ತೇರಿನೈ ತುರಂದು. ಯಾವಾಗ ತೇರಿನೈ ತುರಂದು ಅಂತ ಹೇಳಿದ್ರೆ, ಇವನು ಮಹಾಭಾರತ ಯುದ್ಧ ಎಲ್ಲ 18 ದಿವಸದ ಆಗೋಯ್ತು. ಎಲ್ಲ ಕೌರವರು ಸತ್ತೋದ್ರು, ತೇರೆಲ್ಲ ಮುಗಿದೋಯ್ತು. ಇನ್ನೇನು ಅರ್ಜುನ ಕೆಳಗಡೆ ಇಳಿಬೇಕು. ಕೆಳಗಡೆ ಇಳಿಬೇಕಾದ್ರೆ ಯಾವಾಗ್ಲೂ ಸಾರಥಿ ಕೆಳಗಡೆ ಇದ್ದು 2 ಕೈಯನ್ನ ಕೊಟ್ಟು ಆ ಕೈ ಮೇಲೆ ಕಾಲ್ಗಳನ್ನ ಇಟ್ಕೊಂಡು ಇಳಿತಾರೆ. ಯಾವಾಗ್ಲೂ ಯಾರು ಮೇಲ್ಗಡೆ ಕೂತ್ಕೊಂಡಿರ್ತಾರೋ ಯಜಮಾನ. ಇವಾಗ ಏನ್ ಮಾಡ್ತಾನೆ, ಕೊನೆ 18ನೇ ದಿವಸ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನ್ ಮೊದ್ಲು ಇಳಿ ಅಂತ ಹೇಳ್ತಾನೆ.
ಇನ್ನು ಕೋಪ ಬರುತ್ತೆ ಅರ್ಜುನನ್, ಇವ್ನಿಗೇನಾಯ್ತು ಕೊನೆ ದಿನ ಏನಾದ್ರು ತಲೆಗೆಲೆ ಕೆಟ್ಟೋಯ್ತಾ, ನನ್ನನ್ನು ಇಳಿಸ್ಬೇಕಲ್ವಾ ನೀನು, ನಾನು ಹೇಳ್ತೀನಿ ನಿಮ್ ಮೊದಲು ಇಳಿ ಅಂತ ಹೇಳ್ತಾನೆ. ಸರಿ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇಳಿತಾನೆ, ಕೋಪದಿಂದಲೇ ಇಳಿತಾನೆ ಅರ್ಜುನ. ಅವಾಗ ಸಿಟ್ಕೊಳ್ಳೋದು ಕೃಷ್ಣನ್ ಮೇಲೆ, ಕೋಪದಿಂದ ಇಳಿತಾನೆ. ಇಳಿದಾಗ ಆಮೇಲೆ ನಂತರ ಕೊನೆಯಲ್ಲಿ ಕೃಷ್ಣ ತೇರಿನೇ ತುರಂದ್ ಅಲ್ಲಿಂದ ಜಂಪ್ ಮಾಡ್ತಾನೆ. ಮಾಡಿದಾಗ ಆ ಇಡೀ ತೇರಿದೆಯಲ್ಲ ಅದು ಹತ್ತಿ ಉರ್ಕೊಂಡ್ಬಿಡುತ್ತೆ, ಹಂಗೇನೆ ಹತ್ತಿರ್ಬೋದು. ಅದನ್ನ ನೋಡಿ ಅರ್ಜುನನ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ಕೃಷ್ಣ ಏನಾಯ್ತು ಇದು ಅಂತ. ಏನಾಯ್ತು ಅಂದ್ರೆ ಮತ್ತೆ ಹೇಳಿದ ಮಾತು ಕೇಳ್ಬೇಕಲ್ವಾ ನೋಡು ಅಂತ. ಅವ್ರ ಅಷ್ಟು ದಿವಸದಿಂದ ಎಲ್ಲಾ ಅಸ್ತ್ರಗಳನ್ನ ಎಲ್ಲಾ ಶಸ್ತ್ರಗಳನ್ನೆಲ್ಲ ಹಾಕ್ತಾ ಇದ್ರಲ್ಲ ಈ ತೇರ್ ಮೇಲೆ, ನಾನಲ್ಲಿ ಕೂತ್ಕೊಂಡಿದ್ದ ಕಾರಣ ಯಾವ ಅಸ್ತ್ರವೂ ಕೆಲಸ ಮಾಡ್ತಾ ಇರ್ಲಿಲ್ಲ. ಈಗ ನಾನು ಅದನ್ನ ಬಿಟ್ಟು ಬಂದಲ್ಲ, ಅದರಿಂದ ಇವಾಗ ಎಲ್ಲಾನು ಇವತ್ತು ಕೆಲಸ ಮಾಡ್ತಾ ಇಲ್ಲ ನೋಡು, ಅದಕ್ಕೆ ನಿನ್ನನ್ನು ಮೊದ್ಲು ಹೇಳಿ ಅಂತ ಹೇಳಿದ್ದು. ಯಾವಾಗ್ಲೂ ನಮ್ಗೆ ಹಿತವನ್ನೇ ಮಾಡೋ ಭಗವಂತನನ್ನ ತಿಳ್ಕೊಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕೋ ನಮ್ಗೆ ಕಟ್ಟಿದೆ ಆಗ್ತಾ ಇದೆ ಅಂತ ಆತರ ಅನ್ಕೋಬಾರ್ದು. ನಮಗ್ ಒಳ್ಳೇದನ್ನೇ ಮಾಡಕ್ಕೆ ಭಗವಂತ ಮಾಡ್ತಾ ಇದ್ರು. ஏதினை வழலுள் வாழைகள் முழுகி எமக்கிடமென்று இதன்றெண்ணி சீர்மலை பொய்கை சென்றனை என்ற ತಿರುವೆಳ್ಳಿಯಂಗುಡಿಯದುವೆ. ಬಾಳೆ ಗಿಡಗಳೆಲ್ಲ ಬಾಗಿ ಆ ನೀರು ಜಾಸ್ತಿ ರಭಸವಾಗಿ ಬಂದಾಗ ಬಿದ್ದೋಗ್ತಾ ಇದ್ದಾನೆ. ಅಯ್ಯೋ ನಮ್ಗ್ ಜಾಗ ಇದಲ್ಲ ಅನ್ಕೊಂಡ್ ತಲೆಬಾಗಿ ಬಿದ್ದೋಗ್ತಾ ಇತ್ತು. ಇಲ್ಲ ಮೆಟಫರ್ಸ್, ಕವಿ ಸಮಯ ಅಂತ ಇಟ್ಕೋಬಹುದು. ಶೀರ್ಮಲಿ ಪೊಯ್ಹೈ ತುಂಬಾ ಜಲ ಸಮೃದ್ಧಿ ಇದ್ದ ಜಾಗ ಇದು. ಚಂದ್ರಣೈ ಇಂದ್ರ ಹೋಗಿ ತಿರುವಳ್ಳಿಯ ಮುಡಿಯಲ್ಲಿ ನೋಡೋದು. காப்பிடை பூனை கலந்தவர் வெண்டை உரக்கடலரக்கத்தன் சேனை கூத்திடை சொல்ல கொடுங்கணை புரந்த கோலவில்லி ராமன் தன் கோயில் ஊத்திடை நின்ற வாழையின் கனிகள் ஊழ்த்து விழுந்தன உண்டு மண்டி சேத்திடை கயல்கள் புகழ் திகழ் வழல் சூழ் ತಿರುವೆಳ್ಳಿಯಂಗುಡಿಯದುವೆ. ಬಾಳೆ ಗಿಡಗಳೆಲ್ಲ ಜಲ ಜಾಸ್ತಿ ಸಮೃದ್ಧಿಯಾಗಿ ಹರಿತಾ ಇದ್ರಿಂದ ಎಲ್ಲ ಬಿದ್ದು ನೀರ್ಗೆ ಬಿದ್ದ್ಬಿಡ್ತಂತೆ ವಾಪಸ್ಸು. ಅಲ್ಲಿ ಇದ್ದಿದ್ದ ಮೀನುಗಳೆಲ್ಲ ಉಗಳ್ತಿಹಳ್ ಬಾಳೆಹಣ್ಣನ್ನ ತಿನ್ನಕ್ ಹೋಗಿ ಅದನ್ನ ಉಗುಳುತ್ತಂತೆ. ಅದನ್ನೆಲ್ಲ ಅದೊಂದು ಸೀನು ಕವಿ ಸಮಯ ಅದನ್ನೇ ಹೇಳ್ತಾರೆ. ಕಾತಿಡೈ ಕರಂದವರ್ ವರಂದನೈ ಊರ ಎಲ್ಲ ಕಡಲರಕ್ಕಂತ ಸೇನೆ. ಯಾರು ಕಡಲರಕ್ಕ ಅಂದ್ರೆ ರಾವಣ. ಈ ರಾವಣ ಸಮುದ್ರದಾಚೆ ಇರ್ತಾನಲ್ಲ, ಅವನನ್ನ ಕೂತಿಡೈ ಶೆಲ್ಲ, ಕೂತಿಡೈ ಅಂದ್ರೆ ಯಮನ ಬಾಯಿಗೆ ಹೋಗೋತರ ಕೊಡುಂಗಣೈ ತುರಂದ್ ಒಂದು ಬಿಲ್ಲನ್ನ ಬಿಟ್ನಂತೆ. ಯಾರು ಅಂದ್ರೆ ಕೋಲವಿಲ್ವಿಲಿ ರಾಮನ್. ಇಲ್ಲಿ ಈ ಕ್ಷೇತ್ರದ ಹೆಸರು ಭಗವಂತನು ಕೋಲವಲ್ವಿಲಿ ರಾಮ ತಾನೆ. ಅವನನ್ನ ಕೊಲ್ತಾನೆ ಅಂತ. ஒள்ளிய கருமம் செய்வனன்றுணர்ந்த மாமலி வேள்விகள் புக்கு தெள்ளிய குரலாய் மூவடி கொண்ட திக்குற வளர்ந்தவன் கோயில். ಇದಕ್ಕೇನ್ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ. ಬಲಿಚಕ್ರವರ್ತಿ ಯಾಗದಲ್ಲಿ ಹೋಗಿ ವಾಮನನಾಗಿ ವರ ಪಡ್ಕೊಂಡು ತ್ರಿವಿಕ್ರಮನಾಗಿ ಬೆಳೆದ. ಅಲ್ಲಿಯಂಪುழில் வாயிரந்த வாய்ப்புழில்கள் ಹರಿ ಹರಿ ಎಂದ್ರವೈ ಅಳೆಪ. ಇಲ್ಲಿ ಎಷ್ಟು ಚೆನ್ನಾಗಿದೆ ನಮಗೆ. ಕೋವಿಲಗೂ ಕೂಡ ಹರಿ ಹರಿ ಅಂತ ಹೇಳ್ತಾ ಇತ್ತಂತೆ. வெள்ளியார் வணங்கும், ಎಳ್ಳಿಯಾರ್ ಅಂದ್ರೆ ಶುಕ್ರ. ವೀರೇಂದ್ರರುಳ್ ಶೈವಾನ್, ಅವ್ನು ತಪಸ್ ಮಾಡಿದ್ದಕ್ಕೆ ಇಲ್ಲಿರುವಂತ ಭಗವಂತ ಜಗನ್ನಾಥ ಸ್ವಾಮಿ ಅವನಿಗೆ ಕಣ್ಣನ್ನು ಕೊಡ್ತಾನೆ. ತಿರುವೆಳ್ಳಿಯಂಗುಡಿಯದುವೆ முடியுடை அமரர்க்கு இடர் செய்யும் அசுரத்தம் பெருமானே அந்தரியாய் மடியிடை வைத்த மார்பை முன்கீண்ட மாயனார் மன்னிய கோயில் படியிடை வாடத்த அடியிடை தூணில் பதித்த பன்மணிகள் ஒலியால் விடபகல ಈರುಳೆಂದರಿವರಿದಾಯ ತಿರುವೆಳ್ಳಿಯಂಗುಡಿಯದುವೆ. ಬೆಳಗ್ಗೆನೋ ರಾತ್ರಿನೋ ಅಂತ ಗೊತ್ತಾಗದೆ ಇರೋ ತರ ಅಷ್ಟು ಬೆಳಕಿತ್ತಂತೆ ಆ ಊರಲ್ಲಿ. ಅಂದ್ರೆ ನಾವ್ ಹೇಳ್ಬೋದು ಐಟಿ ಬಿಟಿ ಇದ್ರೆ ನೀವು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ರೆ ಬೆಳಗ್ಗೆನೋ ಸಾಯಂಕಾಲನೋ ಅಂತ ಗೊತ್ತಾಗಲ್ಲ, ಅಷ್ಟು ಜಗ ಅಂತ ಲೈಟ್ ಇರುತ್ತೆ. ರಾತ್ರಿ ಅಂತಾನೂ ಗೊತ್ತಾಗಲಿಲ್ಲ. ಇಲ್ಲಿ ತಿರುವಳ್ಳಿಯಂಗುಡಿಯಲ್ಲಿ ಯಾತಕತ್ರ ಇತ್ತು ಅಂದ್ರೆ, ಅವ್ರ ಮನೆ ಹೊರಗಡೆ ಆ ಚಿನ್ನದ ತಗಡುಗಳಲ್ಲಿ ಎಲ್ಲ ರತ್ನಗಳನ್ನ ಹುದುಗಿಸಿಟ್ಟಿರ್ತಾರಲ್ಲ, ಆ ಚಂದ್ರನ ಕಿರಣಗಳು ಇವ್ರು ಹಚ್ಚಿಟ್ಟಿದ್ದ ದೀಪದ ಬೆಳಕಲ್ಲಿ
ಹಗಲ ರಾತ್ರಿ ಏನೋ ಅಂತ ಗೊತ್ತಾಗಲ್ಲ ಅಂತೆ, ಅಷ್ಟು ಬೆಳಿಗ್ಗೆ ಬೆಳಕಾಗಿತ್ತು ತಿರುವಳ್ಳಿಯ ಗುಡಿಯಲ್ಲಿ. ಬೀಡ ಸವಿಲರಿವೆಂದರಿವರಿದಾಯ ಅಂತ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಮುಡಿಯುಳೆಯ ಮರ ಗಿಡಶಯ್ಯೋ ಮಶುರ, ಯಾವಾಗ್ಲೂ ಮುಡಿಯುಳ ಅಂದ್ರೆ ಚಕ್ರವರ್ತಿಗಳಿಗೆ ದೇವತೆಗಳಿಗೆ ಎಲ್ಲ ಕಷ್ಟ ಕೊಡುವಂತ ರಾಕ್ಷಸನ್ನ ಯಾವಾಗ್ಲೂ ನಿರಸನ ಮಾಡೋಕೆ ಇಂತ ಕಂಕಣ ತೊಟ್ಟು ಇರ್ತಾನಂತೆ. ಮಾಯನಾರ್ ಯಾವ್ದಾನ ಒಂದು ಅವತಾರ ಮಾಡಿ ಬಂದು ಅವುಗಳನ್ನ ಕಾಪಾಡ್ತಾನೆ. ಗುಡಿ ಗುಡಿಯಾಹ ಕೂಡಿ ನಿಂದ್ರವರ ಗುಣಗಳೇ ಪಿದತ್ತಿ ನಿಂದ್ರೆ. ತಮ್ಮ ಈ ಕ್ಷೇತ್ರದಲ್ಲಿ ಗುಂಪು ಗುಂಪಾಗಿ ದೇವತೆಗಳೆಲ್ಲ ಬಂದು ನಿಂತ್ಕೊಂಡು ಸ್ತೋತ್ರ ಮಾಡ್ತಾ ಇರ್ತಾರೆ ಭಗವಾನ್ಗೆ. ಅಡಿಯವರ್ ಕರುಳಿ ಅರವಣೆ ತುಗಿಂದ್ರ, ಎಲ್ಲರಿಗೂ ಕೃಪೆ ಮಾಡಿ ಅಲ್ಲೇ ಒಂದು ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಆಳಿಯಾನ ಮಂದುರೆ ಕೋಯಿಲ್ ಕಡಿ ನುಡೆ ಕಮಲಂ ಮಡಿಡೈ ಮಲರ ಕರುಂಬುಡು ಪೆರುಂ ಶೆನ್ನೆಲ್ಲ ಶಯ್ಯ ಒಡಿಯುಡೆಯನ್ನಂ ಪಿಡೆಯುಡು ಸೇರುಂ. ಗುಂಪು ಗುಂಪಾಗಿ ಹಂಸ ಪಕ್ಷಿಗಳು ಜೊತೆ ಜೊತೆಯಾಗಿ ಸಂತೋಷವಾಗಿರುವಂತ ಒಂದು ಜಾಗ. ಅಯಲ್ ತಿರುವಳ್ಳಿಯಂಗುಡಿಯದುವೇ. ತಿರುವಳ್ಳಿಯಂಗುಡಿಯಲ್ಲಿ ವಿಶೇಷವಾಗಿ ಜಲ ಸಮೃದ್ಧಿ ಇದ್ರಿಂದ ಈ ಸೀನ್ ಎಲ್ಲ ನೋಡುವುದು. ಪಂಡ ಮೊನ್ನೆ ನಮಾಹಿ, ಇಲ್ಲಿ ವರಾಹ ಅವತಾರವನ್ನ ಹೇಳ್ತಾರೆ. ಅಂದರು ಕಾಲ್ ಪಾರಿಡಂದ எழுத்து நிலைகொண்ட தெண்டிரைவருட பார்க்கடல் துயின்ற ತಿರುವೆಳ್ಳಿಯಂಗುಡಿಯಾನೆ. ತಿರುವೆಳ್ಳಿಯಂಗುಡಿಯಾನೆ ಇದನ್ನಲ್ಲ ಜಗನ್ನಾಥ ಸ್ವಾಮಿ, ಇವನು ಬೇರೆ ಯಾರು ಇಲ್ಲ. ಅವತ್ತು ಭೂದೇವಿಗೆ ಒಂದು ಕಷ್ಟ ಅಂತ ಬಂದಾಗ ಅವಳು ಓಣ ಹೋಗಿ ಎಲ್ಲ ಬ್ರಹ್ಮರುದ್ರ ಪರಿಷತ್ ಇರುತ್ತಲ್ಲ ಅಲ್ಲಿ ಹೋಗಿ ಕೇಳ್ಕೊಳ್ತಾ ಇದ್ರು. ಅಯ್ಯೋ ಇದು ನಮ್ ಕೈನಲ್ಲಿ ಸಾಲ್ವ್ ಮಾಡಕ್ಕಾಗಲ್ಲಮ್ಮ, ಬಾ ಎಲ್ಲಾರು ಒಟ್ಟಿಗೆ ಹೋಗಿ ಕೇಳೋಣ ಅಂತ. ಹಾಗೆ ಮನೋವೇಗದಲ್ಲಿ ಹೋಗ್ತಾರಂತೆ. ಎಲ್ಲಿ ಕ್ಷೀರಾಬ್ದಿಗೆ ಹೋಗ್ತಾರೆ. ಕ್ಷೀರಾಬ್ದಿಗೆ ಬಂದು ನನಗೆ ಭಾರ ತಡೆಯಕ್ಕಾಗೋದಿಲ್ಲ. ಭೂಭಾರ ಅಂದ್ರೆ ಏನು? ಜನಗಳ ಭಾರ ಅಲ್ಲ, ಭೂ ಮೇಲೆ ಇರುವಂತ ಜನಗಳು ಮಾಡೋ ಪಾಪ, ಅಧರ್ಮ ಮಾರ್ಗದಲ್ಲಿ ನಡೀತಾರಲ್ವ ಅದೇನೆ. ಏನ್ ಅಧರ್ಮ ಮಾರ್ಗದಲ್ಲಿ ನಡೆಯೋದು ಅಂತ ಹೇಳಿದ್ರೆ ಅದನ್ನೇ ಇಲ್ಲಿ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಸ್ತ್ರೀಗಳಿಗೆ ತುಂಬಾ ತೊಂದರೆ ಕೊಡುವಂತದ್ದು, ದೇಶವನ್ನ ಪ್ರೀತಿ ಮಾಡದೆ ಇರುವಂತದ್ದು, ಆಮೇಲೆ ಒಬ್ಬರ ಆಸ್ತಿಯನ್ನ ಇನ್ನೊಬ್ರು ಹೊಡೆಯುವಂಥದ್ದು, ಅಣ್ಣ ತಮ್ಮಂದ್ರು ಜಗಳ ಆಡುವಂಥದ್ದು, ನೋಡಿ ಅನ್ನವನ್ನೆಲ್ಲ ಕ್ರಯಕ್ಕೆ ಮಾರುವಂಥದ್ದು ಎಲ್ಲ ಮಾಡ್ತಾ ಇದೀವಿ ನಾವೀಗ. ಹಾಗೆ ಈ ಅಧರ್ಮದಲ್ಲಿ ನಡೆಯುವಂಥದ್ದು, ಈ ಅಧರ್ಮ ಎಲ್ಲ ನಡೀತಾ ಇದ್ದಾಗ ಭೂಮಿ ಭಾರ ಜಾಸ್ತಿ ಆಗುತ್ತೆ, ನನಗೆ ಹೊತ್ಕೊಳಕ್ಕಾಗಲ್ಲ ಅಂತ ಭೂದೇವಿ ಅಷ್ಟೇ ಅಂದ್ರೆ ಅನೇಕ ಹಸುರಗಳು. ಯಾರಪ್ಪ ಅಂದ್ರೆ ಕಾಲನೇಮಿ, ಅರಿಷ್ಟಾಸುರ, ಜೈನಕಾಸುರ, ಇವರೆಲ್ಲಾನು ತುಂಬಾ ಜನ ಹಸುರಗಳು ಹುಟ್ಟು ಬಿಟ್ಟಿದ್ದಾರೆ. ಅವರೆಲ್ಲಾನು ಸಾಯ್ಬೇಕು, ಇಲ್ಲಾಂದ್ರೆ ನನಗೆ ಭೂಭಾರ ಜಾಸ್ತಿ ಆಯ್ತು ಅಂತ ಹೋಗಿ ಅವ್ರನ್ನ ಬೇಡ್ಕೊಳ್ತಾರೆ. ಇಲ್ಲೂ ಅಷ್ಟೇನೆ ಪಂಡ ಮೊನ್ನೆನ ಮಾಡುತ್ತೆ. ಅವಾಗ ಹಿರಣ್ಯಾಕ್ಷ ತಗೊಂಡೋಗಿ ಭೂದೇವಿನ ಕೊಚ್ಚವಳಿಗೆ ಎತ್ಕೊಂಡ್ಬಿಟ್ಟಿರ್ತಾನೆ. ಅವಾಗ ಬಂದು ಅವಳನ್ನ ರಕ್ಷಣೆ ಮಾಡ್ತಾರೆ. ವಂಡರೆ ಶೋಲೈ ಮಗ್ಗಯ ತಲೆವನ್ ಮಾನವೇಲ್ ಕಲಿಯನ್ ವಾಯೊಲಿಗಳ್ கொண்டிவை பாடும் தட தவமுடையார்கள் ஆழ்வர் இக்கரை கடலுலகೇ. ಯಾರು ಈ ಹಾಡನ್ನ ಕಲಿತು ಹಾಡ್ತಾರೋ ಅವ್ರಿಗೆ ಮಹಾರಾಜರು ಚಕ್ರವರ್ತಿಗಳ ತರ ಇರ್ತಾರಂತೆ, ರಾಜಾದಿರಾಜರ ತರ ಇರ್ತಾರೆ. ಫಲಶ್ರುತಿಯನ್ನ ಹೇಳ್ತಾರೆ ನೋಡಿ ಒಂದು ಹಾಡಿಗೆ. ಅಲ್ಲಿ ಒಂದ್ ಕಡೆ ಹೇಳಿದ್ರು ಮೋಕ್ಷಕ್ಕೆ ಹೋಗ್ತಾರೆ, ಎಲ್ಲ ಚೆನ್ನಾಗಿರ್ತಾರಂತೆ. ಇನ್ನೊಂದ್ ಕಡೆ ಹೇಳಿದ್ರು ಪಾಪನೇ ಅವ್ರ ಹತ್ರ ಬರಲ್ಲ ಅಂತಾರೆ. ಈ ಮಹತ್ತ ಹಾಡನ್ನ ಹೇಳಿದ್ರೆ ಚಕ್ರವರ್ತಿಗಳ ತರ ಸಮೃದ್ಧಿಯಾಗಿ ಚೆನ್ನಾಗಿ ತುಂಬಾ ಐಶ್ವರ್ಯವಂತರಾಗಿರ್ತಾರೆ ಅಂತ ಫಲಶ್ರುತಿಯನ್ನ ಹೇಳಿ ಮುಗಿಸ್ತಾರೆ. ಇನ್ನು ಮುಂದಿನದು ಹಾಗೆ ಟೈಮ್ ಆಯ್ತು. ತೇರ ಅವಳಂದೂರು ಅಂತ, ಅದನ್ನ ಮುಂದಿನ ಕ್ಲಾಸ್ ನೋಡೋಣ. ತುಂಬಾ ಸೊಗಸಾದ ಕ್ಷೇತ್ರಗಳು, ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಐತಿಹ್ಯ ತುಂಬಾ ಚೆನ್ನಾಗಿದೆ. ನಾವು ಏನ್ ಮಾಡ್ಬೇಕು, ಔಷಧದಲ್ಲಿ ಹೋಗ್ಬಾರ್ದು, ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು. ಒಂದಿನಕ್ಕೆ ಒಂದೇ ಎರಡೇ ನೋಡಿದ್ರೆ ಕೂಡ ಪರವಾಗಿಲ್ಲ, ನಿಧಾನವಾಗಿ ಕೂತ್ಕೊಂಡು ಈ ಭಾಷೆಗಳನ್ನೆಲ್ಲ ಅಲ್ಲ ಹಾಡಿ ಅನುಭವಿಸಿ. ತಿರುಮಂಗೆ ಆಳ್ವಾರ್ ಹೇಗ್ ಅನುಭವಿಸಿದ್ರು ಹಾಗೇನೆ ನಮಗೂ ನಾವೇ ತಿರುಮಂಗೆ ಆಳ್ವಾರೇನೋ ಅನ್ನೋತರ ಹಾಡ್ಕೊಂಡು ಸಂತೋಷವಾಗಿ ಅನುಭವಿಸ್ಬೇಕು. ಅವಾಗ ನಮ್ಗೆ ಆ ಭಗವಂತನನ್ನ ನೋಡಿ ಪ್ರತ್ಯಕ್ಷ ಆದಷ್ಟು ಸಂತೋಷ ನಮಗೂ ಆಗತ್ತೆ. ತಿರುಮಂಗೆ ಆಳ್ವಾರ್ಗೆ ಹೇಗೆ ಒಂದು ಸಂತೋಷವನ್ನ ಕೊಟ್ಟರು ಅದೇ ತರ ನಮಗೂ ಕೊಡ್ತಾರೆ. ಯಾಕಂದ್ರೆ ತಿರುಮಂಗೆ ಆಳ್ವಾರಲ್ಲಿ ಹೋಗಿ ನೋಡಿದಾಗ ಎಂಥ ತಿರುಮಂಗೆ ಆಳ್ವಾರು ಕ್ಷೇತ್ರ ಪರ್ಯಟನೆ ಮಾಡಿದ್ರು ಅಂತ ಹೇಳಿದ್ರೆ, ತಿರುಕಣ್ಣಮಂಗೈಗೆ ಬಂದಾಗ, ತಿರುಕಣ್ಣಂಗುಡಿಗೆ ಬಂದಾಗ ಅಲ್ಲಿ ನೋಡ್ತಾರೆ, ಇಲ್ಲಿ ಏನ್ ಇಷ್ಟು ಚಿಕ್ಕದಾಗಿದೆ ಈ ದೇವರು ಅಂತ ಅನ್ಕೋತಾರಂತೆ. ತಿರುಕಣ್ಣಮಂಗೈಗೆ ಹೋಗಿ ನೋಡು ಅಂತ ಭಗವಂತ ಅಲ್ಲಿ ಗರ್ಭಗುಡಿಯಿಂದ ಹೇಳ್ತಾರ. ಇನ್ನು ತಿರುಕಣ್ಣಮಂಗೈಗೆ ಹೋಗಿಲ್ಲ ಅವರು, ಇಲ್ಲೇ ಹೇಳ್ತಾರೆ, ಅಲ್ಲಿ ಹೋಗಿ ನೋಡು, ಇಲ್ಲೇನ್ ಮಾತಾಡ್ತೀಯ ಅಂತ.
ಈ ತಿರುಕಣ್ಣಗುಡಿಗೆ ಬಂದಿದ್ದು ಚಿಕ್ಕದಾಗಿರೋದೇ ಕಾರಣ ಏನಪ್ಪ ಅಂದ್ರೆ ನೆಕ್ಸ್ಟ್ ಮುಂದಿನ ಹಾಡಿಗೆ ಮುಂದಿನ ಭಾಷಣದಲ್ಲಿ ಬರುತ್ತೆ ಅದನ್ನ ಹೇಳೋಣ. ಯಾವಾಗ ಇದು ವ್ಯಾಘ್ರ ತಿರುಪುಲಿಯೂರ್ ಅಂತ ಕ್ಷೇತ್ರ, ಆ ಕ್ಷೇತ್ರ ಬಂದು ಅದರ ಇದನ್ನ ಹೇಳ್ಬೇಕಾದಾಗ ನಾವು ಅದ್ರ ಪುರಾಣದಲ್ಲಿ ಆ ಕಥೆ ಎಲ್ಲ ಹೋಗೋಣ. ಆಳ್ವಾರ್ ತಿರುವಡಿಗಳೇ ಶರಣಂ ಆಕಾಶಾತ್ पतितं तोयं यथा गच्छति सागरं सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति। ॐ शान्ति शान्ति शान्तिः। कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಇವತ್ತು ತುಂಬಾ ಲೋ ಅಟೆಂಡೆನ್ಸ್. ಬಹುಶಃ ಕೆಲವ್ರಿಗೆ ಏನಾದ್ರು ಲಾಗಿನ್ ಮಾಡಕ್ ಆಗ್ಲಿಲ್ವಾ ಏನಂತ ನನಗೆ ಗೊತ್ತಿಲ್ಲ. ಏನಾದ್ರು ತೊಂದರೆ ಇದ್ರೆ ಮೆಸೇಜ್ ಹಾಕಿ ಬಸದೇವ ಕುಟುಂಬದಲ್ಲಿ ನೋಡೋಣ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ. ಥ್ಯಾಂಕ್ ಯು. ನಾಳೆ ಸಿಗೋಣ. ಅಥವಾ ಎಲ್ಲಾದ್ರೂ ರಥೋತ್ಸವ ಏನೋ ಎಲ್ಲಾರು ಹೋಗಿ ಗೊತ್ತಿಲ್ಲ. ಸಹಾಯವಾಗಿ 1-9 ಹೋಲಿಸುವಂತೆ ಕರೆ ಮಾಡಿ ಬೃಹತ್ ವ್ಯವಹಾರಗಳ ಸಚಿವಾಲಯದಿಂದ ನೀಡಲಾಗಿದೆ. ಹಲೋ. ನಮಸ್ಕಾರ ಸರ್. ಏನ್ ಆಯ್ತಾ ಅದು ರಿವೈಸ್ ಪ್ಲಾನ್ ಏನೋ ಒಂದು ಕಳಿಸ್ತೀನಿ ಅಂದ್ರೆ ಇರ್ಲಿ ಅದು ಯಾವ್ದಕ್ ಫೋನ್ ಮಾಡಿದೆ ಅಂದ್ರೆ ಆ ಬಾವಿನವರು ಫೋನ್ ಮಾಡಿದ್ರು.
ಏನಾದ್ರು ಹೇಳಿದ್ರ ಅಂತ, ಇಲ್ಲ ಈ ತರ ಸ್ವಲ್ಪ ಜಾಗ ಒಂದ್ ಸ್ವಲ್ಪ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಅಂತ. ಸರಿ, ಅದನ್ನ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ. ಹಾ ಹೌದು. ಇದು ನಿಮ್ದು ಈ ಪ್ಲಾನ್ ರೆಡಿ ಆಗಿದ ತಕ್ಷಣ ಹೇಳಿದ್ರೆ ನಾನು ಭರತ್ಗೂ ಒಂದು ಕಾನ್ಫರೆನ್ಸ್ ಕಾಲ್ ಹಾಕ್ಬಿಡ್ತೀನಿ. ಸೊ ದಟ್ ಕನ್ವಿನ್ಸ್ಡ್ ಆಗಿ ವಿ ಕ್ಯಾನ್ ಮೂವ್ ಫಾರ್ವರ್ಡ್ ಅಷ್ಟೇ, ಏನಿಲ್ಲ. ರೈಟ್ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಕ್ಲೋಸರ್ ಅಡಿಗೆ ಫೋನ್ ಮಾಡಿದ್ದಾರೆ. ಅಡಿಗೆ ಫೋನ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ದಾರೆ. ಅವನೇಶ ಬರುತ್ತೆ ಕಣ್ಣಿನ ಒಂದು ನಾನೇ ಬಂದ್ರೆ ತೊಂದರೆ ಆಗ್ತದೆ.